ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮುಂದಿರುವಂತಹ ಸಮಯ ಆತ್ಮದಿಂದಲೂ ಸತ್ಯದಿಂದಲೂ ನಮ್ಮ ದೇವರನ್ನು ಆರಾಧಿಸಿ ಆತನನ್ನು ಮಹಿಮೆಪಡಿಸೋಣ. ಎಲ್ಲ ಕಣ್ಣುಗಳು ಮುಚ್ಚಲ್ಪಡಲಿ, ಹೃದಯವನ್ನು ನಾವು ಆತನಿಗೆ ಒಪ್ಪಿಸಿಕೊಡೋಣ. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್. ಅಪ್ಪ ನಿನಗೆ ಸ್ತೋತ್ರ. ಕಳೆದ ಒಂದು ವಾರ ಆತ ನಮ್ಮನ್ನು ಅದ್ಭುತ ರೀತಿಯಾಗಿ ಪರಿಪಾಲಿಸಿದಕ್ಕಾಗಿ ನಾವು ಕೃತಜ್ಞತೆಯುಳ್ಳವರಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಮುಂಜಾನೆ ಸಮಯದಲ್ಲಿ ಆತನಿಗೋಸ್ಕರ ನಮ್ಮ ಹೃದಯಗಳನ್ನು ಒಪ್ಪಿಸಿಕೊಡೋಣ. ದೇವರೇ ನಿನಗೆ ಸ್ತೋತ್ರ ಸ್ವಾಮಿ, ನಿನಗೆ ವಂದನೆ ಸ್ವಾಮಿ. ತಂದೆ ನಿನಗೆ ಸ್ತೋತ್ರ ರಾಜನೇ, ಉನ್ನತನಾದ ದೇವರೇ ನಿನಗೆ ಸ್ತೋತ್ರಪ್ಪ. ದಾವೀದನ ಕುಮಾರನೇ ನಿನಗೆ ಸ್ತೋತ್ರ ಸ್ವಾಮಿ. ಯಜಮಾನನೇ ನಿನಗೆ ಸ್ತೋತ್ರ ಸ್ವಾಮಿ. ರಾಜನೇ ರಾಜನೇ ನಿನಗೆ ಸ್ತೋತ್ರ ಅಪ್ಪ. ತಂದೆ ಮುಂಜಾನೆ ಸಮಯದಲ್ಲಿ ನಿನ್ನ ಮಹಿಮೆಯನ್ನು ನಾವು ಕಾಣಬೇಕು ಸ್ವಾಮಿ. ನಿನ್ನ ಪ್ರಸನ್ನತೆಯನ್ನು ನಾವು ಅನುಭವಿಸಬೇಕು ಸ್ವಾಮಿ. ತಂದೆ ನೀನು ನಮ್ಮ ಆರಾಧನೆಯನ್ನು ಬಲವಾಗಿ ಕ್ಷಮಿಸುವಪ್ಪ. ನಿನಗೆ ನಾವು ವಂದನೆಯನ್ನು ಸಲ್ಲಿಸುತ್ತೇವಪ್ಪ. ವಂದನೆ ಸ್ವಾಮಿ, ನಿನಗೆ ವಂದನೆ
ಸಂತೋಷ ಉಂಟು. ದಾವೀದ ಕೀರ್ತನೆ 34ರಲ್ಲಿ ಹೇಳ್ತಾನೆ, ಎಡಬಿಡದೆ ನಾನು ಆತನನ್ನು ಕೊಂಡಾಡುತ್ತೇನೆ, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುತ್ತದೆ ಎಂಬುದಾಗಿ. ಇವತ್ತು ಆತನ ಸ್ತೋತ್ರ ಯಾವಾಗಲೂ ನಮ್ಮ ಬಾಯಲ್ಲಿ ಇರಬೇಕು. ಸೊ ದಾವೀದನು ಯಾವುದೋ ದೇವರಿಗೆ ಸ್ತುತಿ ಮಾಡ್ತಿದ್ದ, ಒಬ್ಬ ಕೊಂಡಾಡ್ತಿದ್ದ ವ್ಯಕ್ತಿ ಆಗಿದ್ದ. ನಾವು ನೋಡ್ತೇವೆ ಬಾಟಿಮಾಯ ಕುರುಡನಿಗೆ ದೇವರು ಬರುವಾಗ ಆ ಬಾಟಿಮಾಯ ಕುರುಡ ಹೇಳುವುದೆಂತ ಗೊತ್ತುಂಟ, ದಾವೀದನ ಕುಮಾರನೇ ಕರುಣಿಸು ಎಂಬುದಾಗಿ. ಇವತ್ತು ನಾವು ಆ ದಾವೀದನ ಕುಮಾರನಾದ ದೇವರನ್ನು ಸಂತೋಷಪೂರ್ವಕವಾಗಿ ಆರಾಧಿಸಿ ಮಹಿಮೆಪಡಿಸಿ ಆತ್ಮದೊಂದಿಗೆ ಸಂತೋಷದಿಂದ ಆತನನ್ನು ಆರಾಧಿಸಿ ಮಹಿಮೆಪಡಿಸೋಣ.
ದೇವರ ವಾಕ್ಯ ಹೇಳ್ತದೆ, ನಮ್ಮನ್ನು ಕಾಯುವಾತನು ಅದನ್ನು ತೂಗಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದಾಗಿ. ದೇವರ ವಾಕ್ಯ ಹೇಳ್ತದೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಾವು ಎಲ್ಲಿಂದ ಬರುವುದು ಎಂಬುದಾಗಿ. ಸಹಾಯ ಒಂದು ಕಡೆಯಿಂದ ಬರುತ್ತದೆ, ಅದು ಭೂಮಿ ಆಕಾಶವನ್ನು ನಿರ್ಮಿಸಿದ ನಮ್ಮ ಸರ್ವಶಕ್ತನಾದ ಯೇಸುವಿನಿಂದಲೇ ಬರುತ್ತದೆ. ಆದ್ದರಿಂದ ನಾವು ಮನಪೂರ್ವಕವಾಗಿ ದೇವರಿಗೆ, ನನ್ನ ಸಂಗಾತಿಯಾದ ದೇವರೇ, ನನ್ನ ಜೊತೆಗಾರನಾದ ದೇವರೇ, ನಿನಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ ಎಂಬುದಾಗಿ ಕೊನೆಯ ಹಾಡನ್ನು ಹಾಡುವುದರ ಮೂಲಕ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ಓ ಯೇಸುವೇ,
ಕಡೆಗೆ ಹೋಗುವವರಾಗಲಿಕ್ಕಾಗುವಂತೆ ನೀನು ಸಹಾಯ ಮಾಡುತ್ತದೆ. ಎಲ್ಲವನ್ನು ನಿನ್ನ ಕರುಗಳಲ್ಲಿ ಒಪ್ಪಿಸ್ತೇನೆ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡುವುದು ನನ್ನ ಪ್ರೀತಿಯುಳ್ಳ ತಂದೆ. ಆಮೆನ್. ಸತ್ಯವೇದ ಪುಸ್ತಕದಲ್ಲಿ ಹೋಶೇಯ ಬರೆದ ಪ್ರವಾದನ ಗ್ರಂಥ, ಅದರಲ್ಲಿ 4ನೇ ಅಧ್ಯಾಯ, ಅದರಲ್ಲಿ 6ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಹೋಶೇಯ ಬರೆದ ಪ್ರವಾದನ ಗ್ರಂಥ 4ನೇ ಅಧ್ಯಾಯ, ಅದರಲ್ಲಿ 6ನೇ ವಾಕ್ಯ. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ದೇವರು ಅಲ್ಲಿ ಹೇಳುವ ಮಾತು ಏನಂತ ಹೇಳಿದ್ರೆ, ನನ್ನ ಜನರು ಜ್ಞಾನಹೀನರಾಗಿ ಏನಾಗಿದ್ದಾರೆ, ಹಾಳಾಗಿದ್ದಾರೆ. ನೀವು ಜ್ಞಾನವನ್ನು ತಳ್ಳಿಬಿಟ್ಟದ್ರಿಂದ ಇನ್ನು ನನಗೆ ಯಾಜಕ ಸೇವೆ ಮಾಡದಂತೆ ನಾನು ನಿಮ್ಮನ್ನು ತಳ್ಳಿಬಿಡುವೆನು. ನೀವು ನಿಮ್ಮ ದೇವರ ಧರ್ಮೋಪದೇಶವನ್ನು ಮರೆತ ಕಾರಣ ನಾನು ನಿಮ್ಮ ಸಂತತಿಯವರನ್ನು ಮರೆಯುವೆನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇಲ್ಲಿ ನೋಡಿ, ದೇವರ ವಾಕ್ಯ ಇವತ್ತು ಕೇಳುವಾಗಲೇ ನಾನು ನಂಬ್ತೇನೆ ಅದು ನಮ್ಮ ಜೀವಿತಕ್ಕೆ ದೊಡ್ಡ ಆಶೀರ್ವಾದವಾಗಿ ದೇವರು ಮಾಡುವವನಾಗಿದ್ದಾನೆ. ದೇವರ ಸೇವಕರು, ದೇವರ ಮಕ್ಕಳಾದ ನಾವು ದೇವರ ಜ್ಞಾನದಲ್ಲಿ ಬೆಳೆಯಬೇಕು. ಎಷ್ಟು ಜನ ಹೇಳ್ತೇನೆ, ನಾನು ದೇವರ ಜ್ಞಾನದಲ್ಲಿ ಬೆಳೆಯುತ್ತೇನೆ. ಅಲ್ಲಿ ಸಾಮುವೇಲ ಬಾಲಕ ನೋಡಿ, ಅವರು ದೇವರ ಜ್ಞಾನದಲ್ಲಿ ಬೆಳೆದು ಬಂದ. ನಾನು ಹೇಳ್ತೇನೆ, ನಮ್ಮ ಮಕ್ಕಳು, ನಮ್ಮ ಕುಟುಂಬ ದೇವರ ಜ್ಞಾನದಲ್ಲಿ ಬೆಳೆದು ಬರಬೇಕು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರಂತೆ. ಆಮೇಲೆ ಅಲ್ಲಿ ಹಾಗಾದ್ರೆ ದೇವರ ಜ್ಞಾನ ಇವತ್ತು ನಮಗೆ ಬೇಕು. ದೇವರ ಶಬ್ದ ನಾವು ಕೇಳಬೇಕು. ಆಮೇಲೆ ಅಲ್ಲಿ ದೇವರು ಬಯಸುವುದಾಗಿ ನಾವು ಜ್ಞಾನವಂತರಾಗಬೇಕು ಎಂಬುದಾಗಿ ದೇವರು ಬಯಸುತ್ತಾನೆ. ಇವತ್ತು ಎಲ್ಲರಿಗೂ ಸಹ ವಾಕ್ಯ ಎಲ್ಲರಿಗೆ ಸಹ ಗೊತ್ತುಂಟು. ಆಮೇಲೆ ಗೊತ್ತಿಲ್ಲದವರು ಯಾರೇ ಇಲ್ಲ. ಸೈತಾನನಿಗೆ ಸಹ ವಾಕ್ಯ ಗೊತ್ತುಂಟು. ನಮಗೆ ಹೇಗೆ ವಾಕ್ಯ ಗೊತ್ತುಂಟು ಹಾಗೆ ಯಾರಿಗೆ ಗೊತ್ತುಂಟು, ಸೈತಾನನಿಗೆ ಸಹ ದೇವರ ವಾಕ್ಯ ಗೊತ್ತುಂಟು. ಆದರೆ ದೇವರ ವಾಕ್ಯವನ್ನು ನಮಗೆ ಗೊತ್ತಿದ್ರೆ ಸಾಲದು, ಅದನ್ನು ಮೆಡಿಟೇಟ್ ಮಾಡುವಾಗ ಅಲ್ಲಿ ನೀವು ನೋಡಿ, ಒಂದು ವಾಕ್ಯವನ್ನು ಓದಿ ನೀವು ಕಂಟಿನ್ಯೂ ಆಗಿ ಓದ್ತಾ ಇದ್ದೀರಿ, ಒಂದು 10 ಸಲ ಓದಿರಿ. 10 ಸಲ ಓದುವಾಗ ನಿಮಗೆ ಏನೋ ಒಂದು ಫ್ಲಾಶ್ ಆಗ್ತದೆ. ಅಲ್ಲಿ ಆ ವಾಕ್ಯದ ಶಕ್ತಿ ನಿಮಗೆ ಪ್ರಕಟವಾಗ್ತದೆ. ಆಮೇಲೆ ಅಲ್ಲೆಲ್ಲೂಯ್ಯ. ದೇವರ ಶಕ್ತಿಯನ್ನು ನಾವು ಹೊಂದಿಕೊಳ್ಬೇಕಾದ್ರೆ ದೇವರ ಜ್ಞಾನ ನಮಗೆ ಬೇಕು. ಎಲ್ಲರೂ ಓದ್ತಾರೆ, ಕಥೆ ಪುಸ್ತಕವಾಗಿ ಓದ್ತಾರೆ, ಎಲ್ಲರೂ ಓದ್ತಾರೆ. ನಾನು ಸಹ ಬೇಗ ಓದ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ. ನೀನು ಆ ವಾಕ್ಯವನ್ನು ಓದುವಾಗ ನೀನು ನಂಬಿಕೆಯಿಂದ, ಶ್ರದ್ಧೆಯಿಂದ ದೇವರಿಗೆ ಇವತ್ತು ನನ್ನೊಂದಿಗೆ ಮಾತನಾಡಿ ಎಂಬುದಾಗಿ ನೀನು ಹೇಳುವುದಾದ್ರೆ ಈ ವಾಕ್ಯ ನಿನ್ನ ಜೊತೆ ಮಾತನಾಡುವಂತದ್ದಾಗಿದೆ. ಅಲ್ಲೆಲ್ಲೂಯ್ಯ. ನಾವು ಯಾವಾಗಲೂ ದೇವರ ಜ್ಞಾನದಿಂದ ಬೆಳೆದು ಬರಬೇಕಾಗಿದೆ. ಅಲ್ಲೆಲ್ಲೂಯ್ಯ. ಕರ್ತನಿಗೆ ಸ್ತೋತ್ರವಾಗಲಿ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನನ್ನ ಜನರು ಅಂತ ಹೇಳಿದಲ್ಲ, ಏನ್ ಹೇಳಿದ್ರೆ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಇಲ್ಲಿ ಲೋಕದ ಜನರಿಗೆ ಹೇಳಲಿಲ್ಲ. ಇಲ್ಲಿ ದೇವರು ಯಾರಿಗೆ ಹೇಳ್ತಾನೆ, ನನ್ನ ಜನರು, ನನ್ನನ್ನು ತಿಳಿದುಕೊಂಡ ಜನರು, ನನ್ನ ವಾಕ್ಯವನ್ನು ಗೊತ್ತು ಮಾಡಿದ ಜನರು, ನನ್ನ ಜನರು ಜ್ಞಾನಹೀನರಾಗಿದ್ದಾರೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳುವುದನ್ನು ಸತ್ಯವೇದದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಪ್ರಿಯ, ದೇವರು ನಮ್ಮನ್ನು ಹೇಗೆ ಅಭಿಷೇಕಿಸಿದ್ದಾರೆ? ಯಾಜಕರಾಗಿಯೂ ರಾಜರಾಗಿಯೂ ಸ್ವಕೀಯ ಪ್ರಜೆಯಾಗಿಯೂ ದೇವರು ನಮ್ಮನ್ನು ಏನ್ ಮಾಡಿದ್ದಾರೆ? ಅಭಿಷೇಕಿಸಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ದೇವರನ್ನು ರಾಜರಾಗಿ, ಯಾಜಕರಾಗಿ, ಸ್ವಕೀಯ ಪ್ರಜೆಯಾಗಿ ದೇವರು ಏನ್ ಮಾಡಿದ್ದಾರೆ? ಅಭಿಷೇಕಿಸಿದ್ದಾರೆ, ಆರಿಸಿಕೊಂಡಿದ್ದಾರೆ. ಆದ್ರೆ ಇವತ್ತು ಅನೇಕರು ಭಿಕ್ಷುಕರಾಗಿದ್ದಾರೆ. ಯಾಕೆ ಭಿಕ್ಷುಕರಾಗಿದ್ದಾರೆ ಅಂತ ಹೇಳಿದ್ರೆ, ದೇವರ ಜ್ಞಾನವನ್ನು ಇವತ್ತು ಅರಿತುಕೊಳ್ಳಲಿಲ್ಲ. ಅಲ್ಲೆಲ್ಲೂಯ್ಯ. ಅದಕ್ಕೆ ದೇವರು ಇಲ್ಲಿ ಹೇಳುತ್ತಾರೆ, ನನ್ನ ಜನರು ಏನಾಗಿದ್ದಾರೆ ಅಂದ್ರೆ ಜ್ಞಾನಹೀನರಾಗಿದ್ದಾರೆ. ನೀವು 2 ಪೂರ್ವಕಾಲ 7ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ, ಅಲ್ಲಿ ಸೊಲೊಮೋನನೊಂದು ದೇವರ ಆಲಯವನ್ನು ಕಟ್ಟುತ್ತಾನೆ. ದೇವರ ಆಲಯವನ್ನು ಕಟ್ಟುವಾಗ ಅಲ್ಲಿ ಏನಂತ ಹೇಳಿದ್ರೆ, ಅಲ್ಲಿ ಒಂದು ಪ್ರಾರ್ಥನೆ ಮಾಡುವಾಗ ಹೀಗೆ ಇರ್ತಾರೆ ಏನಂತ ಹೇಳಿದ್ರೆ, ನನ್ನ ಜನರು, ಅಲ್ಲಿ ನನ್ನ ಜನರು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ನನ್ನ ಕಡೆಗೆ ತಿರುಗಿಕೊಂಡು ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ನನ್ನನ್ನು ಪ್ರಾರ್ಥಿಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ನಾನು ಒದಗಿಸುತ್ತೇನೆ ಎಂಬುದಾಗಿ ದೇವರಲ್ಲಿ ವಾಕ್ಯವನ್ನು ಹೇಳುವುದನ್ನು ನಾವು ನೋಡುತ್ತೇವೆ. ಹಾಗಾಗಿ ದೇವರು ತನ್ನ ಜನರ ಬಗ್ಗೆ ಏನ್ ಮಾಡ್ತಾನೆ? ಆಸಕ್ತಿ ವಹಿಸುತ್ತಾನೆ. ತನ್ನ ಜನರ ಬಗ್ಗೆ ದೇವರು ಆಶೀರ್ವದಿಸಲಿಕ್ಕೆ ಇಷ್ಟಪಡುತ್ತಾನೆ. ದೇವರ ಆಸೆ ಏನಂತ ಹೇಳಿದ್ರೆ, ನೀನು ನಾನು ದೇವರ ಜ್ಞಾನದಲ್ಲಿ ಬೆಳೆದು ಬರಬೇಕು ಎಂಬುದಾಗಿ. ದೇವರ ಆಸೆ ನಿನ್ನನ್ನು ಉನ್ನತಿಗೆ ನಡೆಸಬೇಕು, ಇದು ದೇವರ ಆಸೆಯಾಗಿದೆ. ನೀವು ನೋಡಿ, ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ ಗಮನಿಸುವುದಾದ್ರೆ, ಅಲ್ಲಿ ಯೇಸು ಸ್ವಾಮಿ ಬಂದು ಒಂದು ಮಾತು ಹೇಳ್ತಾನೆ ಏನಂತಂದ್ರೆ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಯ ಪ್ರಾಣವನ್ನು ತೆಗೆದವಳೆ,
ಹಲ್ಲೆಲೂಯಾ. ಒಂದು ಕೋಳಿ ಮರಿ ತನ್ನ ಮರಿಯನ್ನು ರೆಕ್ಕೆ ಮರೆಯಲ್ಲಿ ಹೇಗೆ ಬಚ್ಚಿಕೊಳ್ತದೆ, ಹಾಗೆ ನಾನು ನಿಮ್ಮನ್ನು ಅದೇ ರೀತಿ ಕಾಪಾಡಬೇಕೆಂಬುದಾಗಿ ನನಗೆ ಮನಸ್ಸಿತ್ತು, ಆದ್ರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು ಎಂಬುದಾಗಿ ದೇವರಲ್ಲಿ ಯೆರೂಸಲೇಮಿನ ವಿಷಯದಲ್ಲಿ ತನ್ನ ಜನರ ಬಗ್ಗೆ ಅಲ್ಲಿ ಹೇಳುವ ಮಾತುಗಳನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದ್ರೆ ಒಂದು ತಿಳಿದುಕೊಳ್ಬೇಕೇನಂತ ಹೇಳಿದ್ರೆ, ನಾವು ದೇವರ ಜ್ಞಾನದಲ್ಲಿ ಬೆಳೆದು ಬರಬೇಕು. ಇವತ್ತು ನಾನು ಹೇಳ್ತೇನೆ, ನೀನು ದೇವರ ಜ್ಞಾನದಲ್ಲಿ ಬೆಳೆದು ಬರುವಾಗ ನಿನ್ನನ್ನು ಸೋಲಿಸಲಿಕ್ಕೆ ಯಾರಿಗೆ ಆಗುವುದಿಲ್ಲ. ನೀನು ಎಲ್ಲ ವಿಷಯದಲ್ಲಿ ಜಯವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ನೀವು ರೋಮ 8:37 ನೋಡುವುದಾದ್ರೆ, ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟ ಮಾತೇನಂತ ಹೇಳಿದ್ರೆ, ನಮ್ಮನ್ನು ಪ್ರೀತಿಸಿದ ಆತನ ಮೂಲಕ ಹಾಗೆ ಬರೆಯಲ್ಪಟ್ಟಿದೆ. ಹಾಗೆ ದೇವರು ನಮ್ಮನ್ನು ಏನ್ ಮಾಡ್ತಾರೆ? ಪ್ರೀತಿಸ್ತಾನೆ. ಆತನು ತನ್ನ ಜನರನ್ನು ಪ್ರೀತಿಸ್ತಾನೆ. ತನ್ನ ಜನರ ಬಗ್ಗೆ ಆತನು ಒಳ್ಳೆಯ ಆಲೋಚನೆ ಮಾಡಿದ್ದಾನೆ. ಅದು ಐದದ ಆಲೋಚನೆ ಅಲ್ಲ, ಅದು ಹಿತದ ಆಲೋಚನೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಈ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ಆದರೆ ನಮ್ಮನ್ನು ಪ್ರೀತಿಸಿದ ಆತನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಅಂತ ಹೇಳಿದ್ರೆ, ನಾವು ಕಾಣುವ ವಿಷಯಗಳಲ್ಲಿ ಎಷ್ಟು ಜನ ಪ್ರಾಬ್ಲಮ್ಗಳನ್ನು ಕಾಣ್ತೀರಿ. ಅಲ್ಲೆಲ್ಲೂಯ್ಯ. ದೇವರು ನಿಮ್ಮ ಜೀವಿತದಲ್ಲಿ ಹೇಳ್ತಾ ಇದ್ದಾರೆ, ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗ್ತೇವೆ ಎಂಬುದಾಗಿ. ಎಷ್ಟು ಜನ ಜಯಶಾಲಿಗಳಾಗ್ತೇವೆ? ನಾನು ನಂಬ್ತೇನೆ ಇವತ್ತು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ ನೀವು ಜಯಶಾಲಿಯಾಗಿ ದೇವರು ಮಾಡ್ತಾರೆ. ಯಾಕಂತ ಹೇಳಿದ್ರೆ, ತನ್ನ ಜನರನ್ನು ದೇವರು ಪ್ರೀತಿಸುತ್ತಾನೆ. ತನ್ನ ಜನರ ಬಗ್ಗೆ ದೇವರು ಏನ್ ಮಾಡ್ತಾನೆ? ಕಾಳಜಿ ವಹಿಸುತ್ತಾನೆ. ನೀವು ರೋಮಪುರದವರಿಗೆ ಬರೆದ ಪತ್ರಿಕೆ ಅಲ್ಲಿ 8ನೇ ಅಧ್ಯಾಯ 14ನೇ ವಾಕ್ಯವನ್ನು ಓದಿ ನೋಡ್ರಿ. ನೋಡಿ, ಅಲ್ಲಿ ಬೈಬಲ್ ಹೇಳ್ತದೆ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಯಾರು ಅವರು ದೇವರ ಮಕ್ಕಳು. ಇವತ್ತು ಎಲ್ಲರಿದ್ದಾರೆ, ಆದ್ರೆ ದೇವರ ಮಕ್ಕಳು ನನ್ನ ಜನರು ಯಾರಂತ ಹೇಳಿದ್ರೆ, ದೇವರ ಆತ್ಮನಿಂದ ನಡೆಸಲ್ಪಡುವವರು. ಎಷ್ಟು ಜನ ಹೇಳ್ತೀರಿ ಇವತ್ತು, ನಾವು ದೇವರ ಆತ್ಮನಿಂದ ನಡೆಸಲ್ಪಡುವವರು? ಅಲ್ಲೆಲ್ಲೂಯ್ಯ. ದೇವರ ಆತ್ಮನಿಂದ ಯಾರು ನಡೆಸ್ತಾರೆ ಅವನಿಗೆ ಭಯ ಇರುವುದಿಲ್ಲ, ಅಲ್ಲಿ ಅವನಿಗೆ ಹೆದರಿಕೆ ಇಲ್ಲ. ಯಾಕೆ? ದೇವರು ನಡೆಸ್ತಾನೆ. ದೇವರು ನಡೆಸ್ತಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ಅನೇಕ ಪ್ರಾಬ್ಲಮ್ಗಳು ಬರಲಿಲ್ಲ, ಅಲ್ಲಿ ಸಮಸ್ಯೆಗಳು ಬರಲಿಲ್ಲ, ಹೋರಾಟಗಳು ಬರಲಿಲ್ಲ, ಆದ್ರೆ ಇವತ್ತು ನಿಮ್ಮ ನಡೆಸಿದ್ಯಾರು? ದೇವರು. ಅಲ್ಲಿ ಯಾಕಂತ ತನ್ನ ಮಕ್ಕಳ ಬಗ್ಗೆ ಅವನಿಗೆ ಗೊತ್ತುಂಟು ಯಾವ ರೀತಿಯಲ್ಲಿ ನಡೆಸಬೇಕೆಂಬುದಾಗಿ. ಇವತ್ತು ಲೋಕದವರು ನಡೆಯುವ ಪ್ರಕಾರ ದೇವರ ಮಕ್ಕಳು ನಡೆಯಬಾರದು. ಅದಕ್ಕೆ ಇಲ್ಲಿ ಹೇಳೋದು, ನನ್ನ ಲೋಕದ ಬಗ್ಗೆ ಹೇಳುವುದಿಲ್ಲ, ಲೋಕದ ಜನರ ಬಗ್ಗೆ ದೇವರು ಹೇಳುವುದಿಲ್ಲ. ನನ್ನ ಜನರು ಜ್ಞಾನಹೀನರಾಗಿದ್ದಾರೆ ಅಂತ ಹೇಳ್ತಾರೆ. ಎಲ್ಲರ ಹಾಗೆ ಅಲ್ಲ. ನಾವು ನಮ್ಮ ದೇವರು ಸಪರೇಟ್ ಮಾಡಿದ್ದಾನೆ, ತನ್ನ ಮಕ್ಕಳಾಗಿ ಆದುಕೊಂಡಿದ್ದಾನೆ, ಸ್ವಕೀಯ ಪ್ರಜೆಯಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಬೈಬಲ್ ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ತಾರೆ ಅವರು ಮಾತ್ರ ದೇವರ ಮಕ್ಕಳು ಎಂಬುದಾಗಿ. ಆಮೇಲೆ ಮತ್ತೆ, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರು ಅಲ್ಲ. ದಾಸನಿಗೆ ಯಾವ ಹೆದರಿಕೆ? ಯಾವ ಹೆದರಿಕೆ ದಾಸನಿಗೆ? ಯಾಕೆ? ಯಜಮಾನ ಬೈತಾನೆ ಎಂಬುದಾಗಿ. ಅಲ್ಲಿ ಆದ್ರೆ ನಾವು ದಾಸರಲ್ಲ. ಆಮೇಲೆ ದಾಸರಲ್ಲ, ನಮಗೆ ಭಯ ಪಡುವ ಅಗತ್ಯ ಇಲ್ಲ. ಯಾವ ಸಮಸ್ಯೆ ಬಂದರೂ ಸಹ ಭಯ ಪಡುವುದಿಲ್ಲ. ಯಾಕೆ? ಈ ಸಮಸ್ಯೆ ದೇವರು ತೆಗೆದಾಕ್ತಾನೆ. ಎಷ್ಟು ಜನ ಇವತ್ತು ನಂಬ್ತೀರಿ? ಹಲ್ಲೆಲೂಯಾ. ನೀನು ಕಾಣುವ ಎಲ್ಲ ಪರಿಸ್ಥಿತಿಗಳನ್ನು ದೇವರು ಇವತ್ತು ಬದಲಾಯಿಸ್ತಾನೆ. ಯಾಕಂದ್ರೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾನೆ, ಈ ಎಲ್ಲ ವಿಷಯಗಳಲ್ಲಿ ನೀನು ಪೂರ್ಣ ಜಯಶಾಲಿ ಆಗ್ತೀಯ. ಹಲ್ಲೆಲೂಯಾ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾನೆ. ಹೇಳಿದ್ರೆ, ಭಯದಲ್ಲಿ ಬೀಳುವಾಗೆ ದಾಸನ ಭಾವದವರಲ್ಲ, ಏನಂತೆ? ಮಗನ ಭಾವವನ್ನು ಹೊಂದಿದವರಂತೆ. ಹಾಗಾದ್ರೆ ದೇವರ ಮಕ್ಕಳು ಯಾರ ಭಾವವನ್ನು ಹೊಂದಿದ್ದು? ಮಗನ ಭಾವ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ದೇವರ ಬಗ್ಗೆ ಏನಾಗ್ತಿದ್ದು? ಯೆಹೋವ ಈರೆ, ಯೆಹೋವ ನಿಸ್ಸಿ, ಯೆಹೋವ ರಾಫ, ಯೆಹೋವ ಶಮ್ಮ ಹೀಗೆ ಕರೀತಿದ್ರು. ಆದ್ರೆ ಹೊಸ ಒಡಂಬಡಿಕೆ ಬಂದ ಮೇಲೆ ಯೇಸು ಸ್ವಾಮಿ ನಮ್ಮ ದೇವರನ್ನು ಹೇಗೆ ಕರಿಬೇಕಂತ ಹೇಳಿದ್ದು? ತಂದೆ ಎಂಬುದಾಗಿ ಕರೀಲಿಕ್ಕೆ ಹೇಳಿದ್ರಂತೆ. ಆಮೇಲೆ ಅಲ್ಲಿ ತಂದೆ ಎಂಬುದಾಗಿ ಅಲ್ಲಿ ಬೈಬಲ್ ಅಂತ, ನೀವು ದಾಸನ ಭಾವದವರಲ್ಲ, ನೀವು ನನ್ನ ಮಗನು ಮಗಳು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅಲ್ಲಿ ಚಿಕ್ಕ ಮಕ್ಕಳನ್ನು ಒಬ್ಬ ಸೇವಕರಿದ್ದಾರೆ. ಆ ಸೇವಕರು ಅವರ ಮಗು ಚಿಕ್ಕ ಮಗು ಇತ್ತಂತೆ. ಆ ಮಗು ಬರುವಾಗ ಈ ಒಂದು ಸೇವಕರು ಅವರ ಹತ್ರ ಹೀಗೆ ಪ್ರಶ್ನೆ ಕೇಳಿದ್ರಂತೆ. ಏನಂತ ಹೇಳಿದ್ರೆ, ಯೇಸು ಸ್ವಾಮಿಯನ್ನು ನೀನು ಯಾಕೆ ಪ್ರೀತಿಸುತ್ತಿ ಡ್ಯಾಶ್ ಅಂತ ಹೇಳಿದ್ರಂತೆ. ಯೇಸು ಸ್ವಾಮಿಯನ್ನು ನೀನು ಯಾಕೆ ಪ್ರೀತಿಸ್ತಿ ಅಂತ ಹೇಳುವಾಗ ಆ ಮಗು ಹೇಳಿದಂತೆ, ಯೇಸು ಸ್ವಾಮಿ ನನಗೆ ಚಾಕ್ಲೇಟ್ ಕೊಡ್ತಾರೆ, ಅದಕ್ಕೆ ನಾನು ಪ್ರೀತಿಸಿದೆ ಅಂತ ಹೇಳಿದ್ರು. ಇನ್ನೊಂದು ಕೇಳಿದ್ರು, ಯೇಸು ಸ್ವಾಮಿ ಯಾಕೆ ಪ್ರೀತಿಸ್ತಿ? ಇನ್ನೊಂದು ಪ್ರಶ್ನೆ ಕೇಳುವಾಗ, ಯೇಸು ಸ್ವಾಮಿ ನನಗೆ ಕಾರು ಕೊಡ್ತಾರೆ, ಅದಕ್ಕೆ ನಾನು ಯೇಸು ಸ್ವಾಮಿಯನ್ನು ಪ್ರೀತಿಸಿದೆ ಅಂತ ಹೇಳಿದ್ರು. ಒಂದು ದಿವಸ ಆ ಸೇವಕರು ಏನ ಮಾಡಿದ್ರು ಅಂತ ಹೇಳಿದ್ರೆ, ಅವರು ಒಂದು ಮೀಟಿಂಗಿಗೆ ಹೋಗ್ಲಿಕ್ಕೆ ಅರ್ಜೆಂಟ್ ಇತ್ತಂತೆ. ಅರ್ಜೆಂಟ್ ಇರುವಾಗ
ಈ ಮಗು ಮನೆಯಲ್ಲಿ ಒಂಟಿಯಾಗಿರುವಾಗ ಭಯ ಆಯ್ತಂತೆ ಆ ಮಗುಗೆ. ಭಯ ಆಗುವಾಗ ಈ ಒಂದು ಸೇವಕರ ಅವರ ಸ್ಥಳಕ್ಕೆ ಬರುವಾಗ ಆ ಮಗು ಹೇಳಿತಂತೆ, ಡ್ಯಾಡಿ ಡ್ಯಾಡಿ ಇವತ್ತು ನೀವು ಹೋಗ್ಬೇಡ್ರಿ ಡ್ಯಾಡಿ, ನನಗೆ ಭಯ ಆಗ್ತದೆ ಅಂತ ಹೇಳುವಾಗ ತಂದೆ ಏನ್ ಹೇಳಿದಂತೆ, ನನಗೆ ಮೀಟಿಂಗ್ ಹೋಗ್ಬೇಕಿತ್ತು ಮಗ, ನಿಮಗೆ ನಾನು ಚಾಕ್ಲೇಟ್ ಕೊಡ್ತೇನೆ, ನೀನು ಹೋಗಿ ಕೂತ್ಕೋ, ಏನಾಗುದಿಲ್ಲ ಎಂಬುದಾಗಿ ಹೇಳಿದಂತೆ. ಮತ್ತು ಸ್ವಲ್ಪ ಇಲ್ಲ ಇಲ್ಲ ನೀವು ಹೋಗಿ ನಿಲ್ಬೇಕು ಎಂಬುದಾಗಿ ಹೇಳುವಾಗ ಪುನಃ ಹೇಳಿದ್ರು, ನಿಮಗೆ ಕಾರ್ ಕೊಡ್ತೇನೆ, ನೀನೇನ್ ಮಾಡು ಕೂತ್ಕೋ ಎಂಬುದಾಗಿ ಹೇಳುವಾಗ ಆ ಮಗು ಏನ್ ಹೇಳಿದಂತ ಹೇಳಿದ್ರೆ, ನನಗೆ ಚಾಕ್ಲೇಟ್ಸ್ ಬೇಡ, ನನಗೆ ಕಾರ್ಸ್ ಬೇಡ, ನನಗೆ ನೀನು ಬೇಕು ಡ್ಯಾಡಿ ಎಂಬುದಾಗಿ ಹೇಳಿದ್ರಂತೆ. ಇವತ್ತು ಸಹ ಹಾಗೆ ಅನೇಕರು ಆಶೀರ್ವಾದಕ್ಕೋಸ್ಕರ ಚರ್ಚಿಗೆ ಬರ್ತಾರೆ, ಆಶೀರ್ವಾದಕ್ಕೋಸ್ಕರ ದೇವರನ್ನು ಆರಾಧನೆ ಮಾಡ್ತಾರೆ. ನಾನು ಹೇಳ್ತೇನೆ, ನಿನ್ನ ಆಶೀರ್ವಾದ ಇಂಪಾರ್ಟೆಂಟ್ ಅಲ್ಲ, ಆಶೀರ್ವಾದ ಕೊಡುವ ಕರ್ತ ನಿನಗೆ ಇಂಪಾರ್ಟೆಂಟ್ ಆಗುವಾಗ ನಾನು ಹೇಳ್ತೇನೆ, ಆಶೀರ್ವಾದದ ನಿಧಿಯಾಗಿ ದೇವರು ನಿನ್ನನ್ನು ಮಾಡ್ತಾನೆ. ನಾವು ಯಾವಾಗಲೂ ದೇವರ ಸನ್ನಿಧಾನದಲ್ಲಿ ನಿಲ್ಲಬೇಕು. ಯಾಕೆಂದ್ರೆ ನಾವು ಮಗನ ಭಾವವನ್ನು ಹೊಂದಿದವರು. ಅಲ್ಲಿ ಅಪ್ಪ ತಂದೆ ಎಂಬ ಕರಿಮತ್ತ ಭಾಗ್ಯವನ್ನು ದೇವರು ಕೊಟ್ಟಿದ್ದಾನೆ. ನಾನು ಹೇಳ್ತೇನೆ, ಇವತ್ತು ನೀವು ದಾಸರಲ್ಲ, ನೀವು ಯಾರು? ದೇವರ ಮಕ್ಕಳು. ಅಲ್ಲಿ ದಾಸರಿಗೆ ಮತ್ತು ಮಕ್ಕಳಿಗೆ ವ್ಯತ್ಯಾಸ ಉಂಟಲ್ಲ. ಇವತ್ತು ನಾನು ಹೇಳ್ತೇನೆ, ನೀವು ಅಡಿಗೆಲ್ಲ ತಯಾರು ಮಾಡಿದ್ರೆ ಟೇಬಲ್ ಅಲ್ಲಿ ಇಟ್ಟಿದ್ರಿ, ಟೇಬಲ್ ಅಲ್ಲಿ ಇರುವಾಗ ಅಲ್ಲಿ ದಾಸನಿಗೆ ಏನ್ ಮಾಡ್ತಾನೆ? ದಾಸನು ಹಾಗೆ ನೋಡ್ತಾನೆ, ಅಷ್ಟು ಕೈ ಹಾಕುವ ರೈಟ್ ಇಲ್ಲ. ಆದ್ರೆ ಮಗನಾದ್ರೆ ಏನಾಗ್ತದೆ? ಆ ಟೇಬಲ್ ಏನ್ ಮಾಡ್ತೀರಿ ನೀವು? ಕೈ ಹಾಕ್ತೀರಿ. ಯಾಕೆ? ಅಲ್ಲಿ ನನ್ನ ಅಪ್ಪನಿದು. ಇವತ್ತು ನಾನು ಆ ಸ್ವಾತಂತ್ರ್ಯ ದೇವರು ನಿನಗೆ ಕೊಟ್ಟಿದ್ದಾನೆ. ಅಪ್ಪನ ಆ ಭಂಡಾರದಲ್ಲಿ ಎಲ್ಲ ದೇವರು ಇಟ್ಟಿದ್ದಾನೆ. ಆರೋಗ್ಯ ನಿಮಗೆ ಇಟ್ಟಿದ್ದಾನೆ, ಸಂತೋಷ ಇಟ್ಟಿದ್ದಾನೆ, ಸಮಾಧಾನ ಇಟ್ಟಿದ್ದಾನೆ. ಆ ಟೇಬಲ್ ಬಳಿಗೆ ನೀನು ಬರುವಾಗ ನಿನಗೆ ಆ ರೈಟ್ ದೇವರು ಕೊಡುವವನಾಗಿದ್ದಾನೆ. ಅದಕ್ಕೆ ಇಲ್ಲಿ ನನ್ನ ಜನರು ಜ್ಞಾನಹೀನರಾಗಿದ್ದಾರೆ. ನಂತರ ವಾಕ್ಯ ಹೇಳ್ತದೆ, ನೀವು ನನ್ನ ಧರ್ಮೋಪದೇಶವನ್ನು ಮರೆತ ಕಾರಣ. ಇವತ್ತು ಕೀರ್ತನೆ ಓದಿದೆ, 1ನೇ ಕೀರ್ತನೆ ಸಹ ಅದೇ ಹೇಳೋದು, ಯಾವನು ದುಷ್ಟನ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವ, ದೇವರ ವಾಕ್ಯದಲ್ಲಿ ಆನಂದ ಪಡುವ. 150ನೇ ಕೀರ್ತನೆ ಹೇಳ್ತಿರ್ತಾರೆ, ದೇವರನ್ನು ಆತನ ಪರಿಶುದ್ಧ ಆಲಯದಲ್ಲಿ ನೀವು ಸ್ತುತಿಸಿ ಎಂಬುದಾಗಿ. ಇವತ್ತು ನೀವು ದೇವರ ಆಲಯದಲ್ಲಿ ಬಂದಿದ್ದೀರಿ, ವಾಕ್ಯ ಕೇಳಲಿಕ್ಕೆ ಬಂದಿದ್ದೀರಿ. ನೀವು ದೇವರನ್ನು ಸ್ತುತಿಸುವಾಗ ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಆಶೀರ್ವಾದದ ಮಳೆಯನ್ನು ಆತನು ಸುರಿಸುತ್ತಾನೆ. ನಾವು ಯಾವಾಗಲೂ ಸಹ ದೇವರ ಹಿಂದೆ ಹೋಗ್ಬೇಕು. ಒಂದು ಚಿಕ್ಕ ಮಗು ಬೆಳಿಗ್ಗೆ ಎದ್ದ ಕೂಡಲೇ ಅಲ್ಲಿ ಡ್ಯಾಡಿ ಮಮ್ಮಿ ಇಲ್ಲದಿದ್ರೆ ಏನ್ ಮಾಡ್ತದೆ ಅದು ಮಗು? ಯಾಕೆ ಕೂಗುದು? ಯಾರ ಹಿಂದೆ ಓಡ್ತದೆ? ಯಾರನ್ನು ಹುಡುಕಿಕೊಂಡು ಹೋಗ್ತದೆ? ಎದ್ದ ಕೂಡಲೇ ಯಾರನ್ನು ಹುಡುಕಿಕೊಂಡು ಹೋಗ್ತದೆ? ಮಮ್ಮಿ ಡ್ಯಾಡಿಯನ್ನು ಹುಡುಕಿಕೊಂಡು ಹೋಗ್ತದೆ. ಹಾಗೆ ನಾವು ಸಹ ಎದ್ದ ಕೂಡಲೇ ಫಸ್ಟ್ ನಮ್ಮ ಪರಲೋಕದ ಡ್ಯಾಡಿಯನ್ನು ಹುಡುಕೊಂಡು ಹೋಗ್ಬೇಕು. ಆಗ ನಿನ್ನ ಜೀವಿತದಲ್ಲಿ ದೊಡ್ಡ ಆಶೀರ್ವಾದವಾದ ದೇವರು ಬರ್ತಾರೆ. ಇವತ್ತು ನೀವು ಡ್ಯಾಡಿಯನ್ನು ಆರಾಧಿಸಲಿಕ್ಕೆ ಈ ಆಲಯದಲ್ಲಿ ಬಂದಿದ್ದೀರಿ. ನೀವು ದಾಸರಲ್ಲ, ನೀವು ಯಾರ ಪರ್ಮಿಷನ್ ನಿಮಗೆ ಬೇಡ, ಪರ್ಮಿಷನ್ ದೇವರು ಕೊಡ್ತಾನೆ. ದೇವರು ನಿನ್ನ ಜೀವಿತದಲ್ಲಿ ಒಳ್ಳೆದನ್ನೇ ಮಾಡುವವನಾಗಿ. ದಾಸತ್ವದಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ, ಅಂಧಕಾರದಿಂದ ದೇವರು ಬಿಡುಗಡೆ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತುಂಟು, ಅಮೆರಿಕದ ಅಧ್ಯಕ್ಷನಾಗಿ ಅಬ್ರಹಾಮ ಲಿಂಕನ್ 1863ರಲ್ಲಿ ಅವನು ಏನಾದ ಅಲ್ಲಿ ಪ್ರೆಸಿಡೆಂಟ್ ಆದ. 1863ರಲ್ಲಿ ಈ ಒಂದು ಅಮೆರಿಕದ ಪ್ರೆಸಿಡೆಂಟ್ ಏನ್ ಮಾಡಿದ ಅಂತ ಹೇಳಿದ್ರೆ, ಅಲ್ಲಿ ಅಮೆರಿಕದಲ್ಲಿ ಎಲ್ಲರೂ ಮನೆಯಲ್ಲಿ ಏನ್ ಇರ್ತಿದ್ರು? ದಾಸರನ್ನು ಇರ್ತಿದ್ರು. ದಾಸ ಅಂತ ಹೇಳಿದ್ರೆ ಒಂದು ಸ್ಲೇವ್ಸ್, ಅಂದ್ರೆ ಏನವರು ಕೆಲಸ ಮಾಡ್ಲಿಕ್ಕೆ, ಅಂದ್ರೆ ದಾಸತ್ವದಲ್ಲಿ ಅವರನ್ನು ಇಟ್ಟಿದ್ರು. ಆಗ ಅಮೆರಿಕದ ಅಧ್ಯಕ್ಷರಾದ ಅಬ್ರಹಾಮ ಲಿಂಕನ್ ಏನ್ ಮಾಡಿದ ಅಂತ ಹೇಳಿದ್ರೆ, ಈ ದಾಸತ್ವವನ್ನು ಏನ್ ಮಾಡ್ಬೇಕು, ನಾನು ತೆಗೆದಾಕ್ತೇನೆ ಅಂತ ಹೇಳಿ ಒಂದು ಲಾ ಏನ್ ಮಾಡಿದ, ಪಾಸ್ ಮಾಡಿದ 1863ರಲ್ಲಿ. ಇನ್ನು ಯಾರ ಮನೆಯಲ್ಲಿ ಯಾರನ್ನು ಇಡ್ಲಿಕ್ಕಿಲ್ಲ, ದಾಸತ್ವದಲ್ಲಿ ಯಾರು ಸೇರ್ಲಿಕ್ಕಿಲ್ಲ. ನೀವು ನೋಡಿ ಯುರೋಪಿಯನ್ ಕಂಟ್ರಿಯಲ್ಲೆಲ್ಲ ನೋಡ್ರಿ, ಅಲ್ಲಿ ಯಾರನ್ನು ಇಡ್ಲಿಕ್ಕಿಲ್ಲ, ಕೆಲಸಗಾರರನ್ನೆಲ್ಲ ಇಡ್ಲಿಕ್ಕಿಲ್ಲ, ಅವರೇ ಕೂತು ಕೆಲಸ ಮಾಡ್ಬೇಕು. ಅಂದ್ರೆ ಅಲ್ಲಿ ಒಂದು ಲಾ ಪಾಸ್ ಆಗಿದೆ. ಆಮೇಲೆ ಅಲ್ಲಿ ಯಾವ ದಾಸರನ್ನು ಇಡ್ಲಿಕ್ಕಿಲ್ಲ. ದಾಸತ್ವದಿಂದ ಏನ್ ಮಾಡ್ತಾರೆ, ಅಮೆರಿಕ ದೇಶವನ್ನು ಬಿಡುಗಡೆ ಮಾಡಿದೆ ಅಂತ 1863ರಲ್ಲಿ ಏನ್ ಮಾಡಿದ್ರು, ಆ ಲಾ ಅನ್ನು ಪಾಸ್ ಮಾಡಿದ್ರು. ಈ ಒಂದು ಲಾ ಪಾಸ್ ಆದ ಮೇಲೆ ಅನೇಕ ವರ್ಷಗಳು ಕಳೆದ್ರು ಸಹ ಅಮೆರಿಕದಲ್ಲಿ ಈ ಒಂದು ದಾಸತ್ವದಿಂದ ಜನರೇನಾಗ್ಲಿಲ್ಲ, ಹೊರಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ 1863ರಲ್ಲಿ ಆ ಪಾಸ್ ಆದ ಲಾ ಯಾರಿಗೆ ಗೊತ್ತಿರ್ಲಿಲ್ಲ? ಈ ದಾಸರಿಗೆ ಗೊತ್ತಿರ್ಲಿಲ್ಲ. ಈ ದಾಸರಿಗೆ ಗೊತ್ತಿಲ್ಲದಿದ್ರೆ ಇನ್ನೂ ಸಹ ಹೇಗಿದ್ರು ಅವರು? ದಾಸತ್ವದಲ್ಲೇ ಇದ್ರು ಅವರು. ದೇವರಿಗೆ ಆ ದಾಸತ್ವದಿಂದ ಅವರು ಹೊರಗೆ ಬರಲಿಲ್ಲ. ಕಾರಣ ಅವರಿಗೆ ದಾಸತ್ವದಲ್ಲಿ ಬಿಡುಗಡೆ ಎಂಬುದಾಗಿ ಜ್ಞಾನ ಅವರಿಗೆ ಇರಲಿಲ್ಲ. ಅದೇ ರೀತಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, 2024 ವರ್ಷಗಳ ಹಿಂದೆ ಪರಲೋಕದ ದೇವರು ಭೂಲೋಕಕ್ಕೆ ಬಂದು ಹಲ್ಲೆಲೂಯಾ, ಯಾರು ಆತನನ್ನು ನಂಬುತ್ತಾರೆ ಅವರಿಗೆ ನಿತ್ಯ ಜೀವ ಕೊಡುತ್ತಾರೆ. ಯಾರು ಆತನನ್ನು ನಂಬುತ್ತಾರೆ ಅವರನ್ನು ಅಂಧಕಾರ ಶಕ್ತಿಯಿಂದ ದೇವರು ಹೊರಗೆ ತರ್ತಾರೆ ಎಂಬುದಾಗಿ ಜ್ಞಾನವಿಲ್ಲದವರಾಗಿದ್ದಾರೆ. ಇವತ್ತು ಸಹ ಅಂತವರು ಜ್ಞಾನವಿಲ್ಲದ ಕಾರಣ ಇವತ್ತು ಕತ್ತಲೆಯಲ್ಲಿದ್ದಾರೆ. ಜ್ಞಾನವುಳ್ಳ ನಾನು ನೀನು ಬೆಳಕಿನಲ್ಲಿದ್ದೇವೆ ಎಂಬುದಾಗಿ ದೇವರ ವಾಕ್ಯ. ಹಲ್ಲೆಲೂಯಾ. ನಮಗೆ ಇವತ್ತು ದೇವರ ಜ್ಞಾನ ಬೇಕು.
ಅಲ್ಲಿ ದೇವರ ಜ್ಞಾನ ಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ತನ್ನ ಮಕ್ಕಳಿಗೆ ಜ್ಞಾನ ಕೊಟ್ಟದ್ದು ಆತನನ್ನು ಆರಾಧಿಸಬೇಕೆಂಬುದಾಗಿ, ಆತನನ್ನು ಸ್ತುತಿಸಬೇಕೆಂಬುದಾಗಿ ದೇವರು ನಮ್ಮನ್ನು ಈ ಸ್ಥಳಕ್ಕೆ ತಂದಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ನಮ್ಮ ದೇವರು ನಮ್ಮ ಬಗ್ಗೆ ಒಳ್ಳೆ ಆಲೋಚನೆಯನ್ನು ಆತನು ಮಾಡುವವನಾಗಿದ್ದಾನೆ. ಇದೊಂದು ಪುಸ್ತಕ, ಧಾರ್ಮಿಕ ಪುಸ್ತಕವಲ್ಲ. ಈ ಬೈಬಲ್ ಕೊಟ್ಟದ್ದು ಯಾಕೆ ಗೊತ್ತಿಲ್ಲ? ದೇವರನ್ನು ನಾವು ತಿಳಿದುಕೊಳ್ಳಿಕ್ಕೆ. ಅಲ್ಲಿ ಎಷ್ಟು ಜನ ದೇವರನ್ನು ತಿಳಿದುಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ? ಅಲ್ಲಿ ದೇವರನ್ನು ತಿಳಿದುಕೊಳ್ಳಿಕ್ಕೆ ಈ ಪುಸ್ತಕ ದೇವರು ನಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ದೇವರು ತನ್ನ ಆಲೋಚನೆಯನ್ನು, ತನ್ನ ಪ್ರೀತಿಯನ್ನು ಆತನು ಬರೆದಿದ್ದಾನೆ. ಇವತ್ತು ನಾನು ಈ ವಾಕ್ಯವನ್ನು ಯಾರೆಲ್ಲ ತಿಳಿದುಕೊಳ್ತಾರೆ ಅವನನ್ನು ಸೈತಾನ ಮುಟ್ಟಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ದೇವರ ಜ್ಞಾನದಿಂದ ಅವನು ನಡೆಯುವ ಕಾರಣ ಸೈತಾನ ಅವನ ಪ್ರವೇಶಿಸಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಿಯ, ನಾವು ಯಾವಾಗಲೂ ದೇವರ ಜ್ಞಾನದಿಂದ ಇರಬೇಕು. ನೀವು ನೋಡಿ, ಹೋಶೇಯ ಬರೆದ ಪ್ರವಾದನ ಗ್ರಂಥದಲ್ಲಿ ಅದೇ 13ನೇ ಅಧ್ಯಾಯ 6ನೇ ವಾಕ್ಯದಿಂದ ಓದಿ ನೋಡಿ. ಹೋಶೇಯ ಬರೆದ ಪ್ರವಾದನ ಗ್ರಂಥ 13ನೇ ಅಧ್ಯಾಯ 6ರಿಂದ 9ನೇ ವಾಕ್ಯ ತನಗೆ ಯಾರಾದ್ರೂ ಓದುವುದು. ಆಹಾರವು ನಿನ್ನವರಿಗೆ ಸಿಕ್ಕಿದಾಗ ಏನಂತೆ ಹೊಟ್ಟೆ ತುಂಬಿಸಿಕೊಟ್ಟ. ಒಂದು ಕಾಲದಲ್ಲಿ ಆಹಾರವೇ ಇರಲಿಲ್ಲ, ಒಂದು ಸಮಯದಲ್ಲಿ ಕೆಲಸವೇ ಇರಲಿಲ್ಲ. ಆದ್ರೆ ದೇವರು ಏನ್ ಮಾಡ್ತಂತೆ? ಹೊಟ್ಟೆ ತುಂಬ ಆಹಾರ ಕೊಟ್ಟ. ದೇವರನ್ನು ಹಿಂಬಾಲಿಸಿದ, ದೇವರನ್ನು ತಿಳಿದುಕೊಂಡು ಹೊಟ್ಟೆ ತುಂಬ ಆಹಾರ ಕೊಟ್ಟ. ಮತ್ತೆ ಆ ಹೊಟ್ಟೆ ತುಂಬಿದಾಗ ಅವರ ಮನಸ್ಸು ಏನಾಯ್ತಂತೆ? ಒಪ್ಪಿಕೊಂಡಿದ್ದು. ಏನಂತ ಹೇಳಿದ್ರೆ, ನನಗೆ ಯಾರು ಬೇಡ? ದೇವರು ಬೇಡ, ನನಗೆ ಸಿಕ್ಕಿತ್ತಲ್ಲ ಅಂತ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಅಕೌಂಟಿಗೆ 10 ಕೋಟಿ ಟ್ರಾನ್ಸ್ಫರ್ ಆಯ್ತು. ನೆಕ್ಸ್ಟ್ ಸಂಡೇ ಯಾರು ಸರ್ ಬರೋದಿಲ್ಲ. ಯಾಕೆ? ನನಗೆ ಬೇಕಾದದೆಲ್ಲ ಸಿಕ್ಕಿ ಆಯ್ತು. ಇವಾಗೆಲ್ಲ ಪ್ರೇಸರ್ ಅಂದ್ರೆ ನಾನು ಹೇಳುದು, ಅಂದ್ರೆ ನಮಗೇನು ಸಿಗ್ತದೆ ಅದು ಸಿಕ್ಕಿದ ಮೇಲೆ ಯಾರು ಬೇಡ? ಅರ್ಚನ ಸಾಕ್ಷಿಯಲ್ಲಿ ಹೇಳಿದ್ರು, ದೇವರು ಎಲ್ಲ ಕೊಟ್ಟರು ಸಹ ಅಲ್ಲಿ ದೇವರೇ ನಿನ್ನನ್ನು ನಾವು ಮರೆಯಬಾರದು. ಎಲ್ಲ ಆಶೀರ್ವಾದಕ್ಕೆ ಕಾರಣ ನನ್ನ ದೇವರಾದ್ರಿಂದ ನಾವು ಹೊಟ್ಟೆ ತುಂಬಿತಂತ ಹೇಳಿ ನಾವು ಒಪ್ಪಿಕೊಳ್ಳಬಾರದು. ಇವತ್ತು ನೋಡಿ, ಒಬ್ಬನ ಜೀವಿತದ ಲೆವೆಲ್ ಚೇಂಜ್ ಆದ ಮೇಲೆ ಅವನು ಯಾರ ಹಿಂದೆ ಹೋಗುದಿಲ್ಲ? ದೇವರ ಹಿಂದೆ ಹೋಗುದಿಲ್ಲ. ಅವನ ಮನೆಗೆ ಸೇವಕರು ಬರಬೇಕು. ಅಂದ್ರೆ ಅವನ ಸ್ಟ್ರಾಟಜಿ ಚೇಂಜ್ ಆಯ್ತು. ಅನೇಕರು ಆಲಯದೊಳಗೆ ಬರ್ತಾರೆ, ಏನು ಕೆಲಸಕ್ಕೋಸ್ಕರ ಬರ್ತಾರೆ. ಕೆಲಸ ಸಿಕ್ಕಿದ ಮೇಲೆ ನೆಕ್ಸ್ಟ್ ಸಂಡೆಯಿಂದ ಅವರು ಇಲ್ಲ. ಯಾಕೆ? ಅವರ ಕೆಲಸ ಸಿಕ್ಕಿತು. ಆರೋಗ್ಯಕ್ಕೋಸ್ಕರ ಬರ್ತಾರೆ, ಅವರಿಗೆ ಆರೋಗ್ಯ ಸಿಕ್ಕಿತು, ನಂತರ ಯಾರು ಬೇಡ ಅಂತೇಳಿ ಹಾಗೆ ಮಾಡಬಾರದು. ದೇವರ ಜ್ಞಾನ ಅಂತ ಹೇಳಿದ್ರೆ, ದೇವರೇ ನಾನು ಆರೋಗ್ಯಕ್ಕೋಸ್ಕರ ಬರ್ತಾ ಇಲ್ಲ, ನನ್ನ ಕೆಲಸಕ್ಕೋಸ್ಕರ ಬರುತ್ತಿಲ್ಲ, ನನ್ನ ಹೊಟ್ಟೆ ತುಂಬಿಸಿಗೋಸ್ಕರ ಬರುವುದಿಲ್ಲ. ದೇವರೇ ನಾನು ನಿನ್ನನ್ನು ಆರಾಧಿಸಲಿಕ್ಕೆ ಬರ್ತೇನೆ. ದೇವರು ನನ್ನನ್ನು ಸನ್ಮಾನಿಸುವ, ನಾನು ಸನ್ಮಾನಿಸ್ತೇನೆ. ಇವತ್ತು ನಿಮ್ಮ ಸನ್ಮಾನಕ್ಕೆ ಕಾರಣ ನೀವು ದೇವರ ಬಗ್ಗೆ ಕಾಳಜಿ ವಹಿಸಿದ್ರಿಂದ, ದೇವರ ಬಗ್ಗೆ ನೀವು ಆಸಕ್ತಿ ವಹಿಸಿದ್ರಿಂದ ದೇವರು ನಿಮ್ಮನ್ನು ಎಲ್ಲ ವಿಷಯದಲ್ಲಿ ಸನ್ಮಾನಿಸ್ತಾರೆ. ದೇವರು ನಿಮ್ಮನ್ನು ತಲೆ ತೆಗಿಲಿಕ್ಕೆ ಬಿಡುವುದಿಲ್ಲ. ಇಲ್ಲಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾರೆ, ನನ್ನ ಜನರು ಏನಾಗಿದ್ದಾರೆ? ಜ್ಞಾನಹೀನರಾಗಿದ್ದಾರೆ. ಅಲ್ಲಿ ನನ್ನ ಧರ್ಮೋಪದೇಶವನ್ನು ಮರೆತ ಕಾರಣ ನಾವು ಯಾವಾಗಲೂ ದೇವರನ್ನು ಮರೆಯಬಾರದು. ಇಲ್ಲಿ ದೇವರು ಹೇಳ್ತಾರೆ ಹೋಶೇಯದಲ್ಲಿ, ಅವರು ಹೊಟ್ಟೆ ತುಂಬ ಕೊಟ್ಟದ್ರಿಂದ ಅವರೇನಾದ್ರು ಕೊಬ್ಬಿ ಹೋದ್ರು. ಮತ್ತೆ ಇದರಿಂದ ನನ್ನನ್ನು ಏನ್ ಮಾಡಿದ್ರು? ಮರೆತು ಬಿಟ್ರು. ಅಲ್ಲಿ ಹೊಟ್ಟೆ ತುಂಬದೇ ಇರುವಾಗ, ಹೊಟ್ಟೆಗಿಲ್ಲದಾಗ ನಾನು ಬೇಕಿತ್ತು. ಹೊಟ್ಟೆ ತುಂಬಿದ ನಂತರ ನನ್ನನ್ನು ಮರೆತರು. ಮತ್ತೆ ಆದ ಕಾರಣ ನಾನು ಅವರ ಪಾಲಿಗೆ ಸಿಂಹ, ದಾರಿಯ ಮಕ್ಕಳಲ್ಲಿ ನಾನು ಏನ್ ಮಾಡ್ತೇನೆ? ಹುಂಚಾಕ್ತೇನೆ. ಮತ್ತೆ ನೀನು ತಿರುಗಿ ಬಿದ್ದದ್ರಿಂದ ಏನಾದ್ರಿ? ನಾಶವಾಗಿದೆ. ದೇವರ ಮಕ್ಕಳು ಯಾವಾಗಲೂ ದೇವರಿಗೆ ತಿರುಗಿ ಬಿಡಬಾರದು. ಯಾವಾಗಲೂ ನಾವು ದೇವರಿಗೆ ಸ್ತೋತ್ರ ಹೇಳಲಿಕ್ಕೆ ಬರಬೇಕು. ದೇವರೇ, ಈ ಎಲ್ಲ ಆಶೀರ್ವಾದಕ್ಕೆ ಕಾರಣ ನೀನು. ನನ್ನ ಕುಟುಂಬ ಪ್ಲಸ್ ಆಗ್ಲಿಕ್ಕೆ ಕಾರಣ ನೀನು. ನನ್ನ ಮಕ್ಕಳು ಆಶೀರ್ವಾದವಾಗ್ಲಿಕ್ಕೆ ಕಾರಣ ನೀನು. ಪ್ರತಿ ವಾರ ದೇವರ ಸಭೆಯೆಲ್ಲ ಕೂಡಿ ಬರ್ಲಿಕ್ಕೆ ಕಾರಣ ಅವರು ದೇವರ ಉಪಕಾರವನ್ನು ಏನ್ ಮಾಡ್ತಿದ್ರು? ಸ್ಮರಿಸ್ತಿದ್ರಂತೆ. ಈ ವಾಕ್ಯವನ್ನು ನಾವು ತಿಳಿದುಕೊಂಡ್ರೆ ನಾವು ಸೋಲುವುದಿಲ್ಲ. ನೋಡಿ, ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಾಕ್ಯ ಓದುವುದಾದ್ರೆ, ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಾಕ್ಯ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮಿಕ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಏನ್ ಮಾಡಿದ್ದಾರೆ? ಅನುಗ್ರಹಿಸಿದ್ದಾರೆ. ಹಾಗಾದ್ರೆ ಇವತ್ತು ನಿಮಗೆ ಎಲ್ಲ ಆಶೀರ್ವಾದ ನಿಮಗೆ ದೇವರು ಕೊಟ್ಟಿದ್ದಾರೆ.
ಎಷ್ಟು ಜನ ಕೊಟ್ಟಿದ್ದಾರೆ ಅಂತ ನಂಬ್ತೇವೆ. ಕೊಟ್ರೆ ಅದನ್ನು ಏನ್ ಮಾಡ್ಬೇಕು? ಅನುಭವಿಸ್ಬೇಕು. ಹೌದಲ್ವಾ? ನಿಮಗೆ ಆಶೀರ್ವಾದ ಕೊಟ್ಟಿದ್ರೆ ಏನ್ ಮಾಡ್ಬೇಕು? ನೀವು ಅನುಭವಿಸ್ಬೇಕು. ದೇವರ ಸಾಗೆ ಸಕಲ ಆತ್ಮಿಕ ವರಗಳನ್ನು ದೇವರು ನನಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಅಲ್ಲಿ ಅದನ್ನು ನೀನು ಉಪಯೋಗಿಸುವಾಗ ದೇವರ ಮಹಿಮೆಯ ಕಾರ್ಯಗಳು ಪ್ರಕಟವಾಗ್ತದೆ. ನನ್ನಂತೆ ನಿಮ್ಮ ಒಬ್ಬೊಬ್ಬರಲ್ಲಿ ಆ ಒಂದು ಕಾರ್ಯಗಳು ದೇವರು ಮಾಡಲಿಕ್ಕೆ ಇಷ್ಟಪಡ್ತಾರೆ. ದೇವರ ಮಹಿಮೆಯನ್ನು ಪ್ರಖ್ಯಾತಿಗೆ ತರಲಿಕ್ಕೆ ದೇವರು ನಿಮ್ಮನ್ನು ಇಟ್ಟಿದ್ದಾರೆ. ನೋಡಿ, ಅಲ್ಲಿ ಬೈಬಲ್ ಹೇಳ್ತದೆ, ದೇವರ ವಾಕ್ಯ ಅದು ನಾವು ತಿಳಿದುಕೊಳ್ಬೇಕು. ಸೈತಾನ ಏನ್ ಮಾಡ್ತಾನೆ? ಆ ವಾಕ್ಯ ಕೇಳುವಾಗೆ ಮಾಡ್ತಾನೆ, ಮತ್ತೆ ಅದರ ಒಳಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಹೌದಲ್ವಾ? ಯೇಸು ಸ್ವಾಮಿ ಬಿತ್ತುವ ಸ್ವಾಮಿ ಅಂತಾರೆ. ಒಬ್ಬ ಬೀಜ ಇಟ್ಕೊಂಡು ಬಂದ, ಏನ್ ಮಾಡಿದವ? ದಾರಿಯ ಮಗ್ಗುಲಲ್ಲಿ ಬೀಜವನ್ನು ಬಿತ್ತಿದ್ದಾನೆ. ಬೀಜ ಯಾವುದದು? ದೇವರ ವಾಕ್ಯ. ಹೌದಲ್ಲ? ಬೀಜ ಬಿತ್ತಿದ್ದಾರೆ. ಏನಾಯ್ತು? ಹತ್ತುಗಳ ಮಂದಿ ಏನಾಯ್ತಂತೆ? ಅದು ಹೆಕ್ಕಿಕೊಂಡು ಹೋಯ್ತಂತೆ. ಇವತ್ತು ದೇವರ ವಾಕ್ಯ ನಾವು ಬಿತ್ತುವಾಗ ಸೈತಾನ ಏನ್ ಮಾಡ್ತಾನೆ? ಅದನ್ನು ಕದ್ದುಕೊಂಡು ಒಳಗೆ ಹೋಗದಾಗೆ. ಒಳಗೆ ಹೋದ್ರೆ ಮಾತ್ರ ಕಾರ್ಯ. ಇವತ್ತು ದೇವರ ವಾಕ್ಯ ನಿಮ್ಮ ಒಳಗೆ ಹೋದಾಗ ನಾನು ಹೇಳ್ತೇನೆ, ಕೆಲವೊಂದು ಅದ್ಭುತಗಳು, ಸೂಚಕಾರ್ಯಗಳು ದೇವರು ಮಾಡುವವನಾಗಿದ್ದಾರೆ. ಅಲ್ಲಿ ನೀವು 2 ಪೇತ್ರ 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ, 2 ಪೇತ್ರ 1ನೇ ಅಧ್ಯಾಯ 2ನೇ ವಾಕ್ಯ ಅಲ್ಲಿ ನೋಡಿ, ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನ, ಅಂದ್ರೆ ಪರಿಜ್ಞಾನ ಅಂತ ಹೇಳಿದ್ರೆ ನಾಲೆಜ್. ಅಲ್ಲಿ ಪರಿಜ್ಞಾನ, ಪರಿಪೂರ್ಣವಾದ ಜ್ಞಾನ ಅದು ನಿಮಗೆ ಉಂಟಾಗುವಲ್ಲಿ ಕೃಪೆಯು ಶಾಂತಿಯು ನಿಮಗೆ ಹೆಚ್ಚೆಚ್ಚಾಗಿ ದೊರೆಯಲಿ ಅಂತ ಬೈಬಲ್ ಹೇಳ್ತದೆ. ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ದೇವರ ವಿಷಯವಾದ ಜ್ಞಾನ ನಮಗೆ ಬೇಕು. ಯಾವಾಗ ನೀನು ದೇವರ ವಿಷಯವನ್ನು ತಿಳಿದುಕೊಳ್ತಿ, ಜ್ಞಾನವಂತನಾಗ್ತಿ, ಆಗ ನಿನ್ನ ಜೀವಿತದಲ್ಲಿ ಕೃಪೆ ಬರ್ತದೆ. ಅಲ್ಲಿ ಕೃಪೆ ಅಂತ ಹೇಳಿದ್ರೆ ಏನು ಗೊತ್ತಿಲ್ಲ, ಅಲ್ಲಿ ನಿನಗೆ ಯಾವುದು ಆಗುವುದಿಲ್ಲ ಅದನ್ನು ಮಾಡುವುದೇ ದೇವರ ಕೃಪೆ. ಅಲ್ಲಿ ಎಷ್ಟು ಜನ ಕೃಪೆಯನ್ನು ಹೊಂದಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ನಿನಗೆ ಕೃಪೆ ಬೇಕಂತ ಹೇಳಿದ್ರೆ ನೀನು ದೇವರ ಜ್ಞಾನದಲ್ಲಿ ಬೆಳೆದು ಬರಬೇಕು. ನಿನಗೆ ಕೃಪೆಯು ಶಾಂತಿ ದೇವರು ಆಗ ಕೊಡ್ತಾನೆ. ಹಾಗಾದ್ರೆ ಇವತ್ತು ದೇವರ ಜ್ಞಾನ ಬಹಳ ಇಂಪಾರ್ಟೆಂಟ್. ಅದಕ್ಕೆ ದೇವರು ಹೇಳ್ತಿದ್ದಾರೆ, ನನ್ನ ಜನರು ಜ್ಞಾನ ಇಲ್ಲರಾಗಿದ್ದಾರೆ. ನೀವು ನೋಡಿ, ಅದೇ 2 ಪೇತ್ರದಲ್ಲಿ ನೀವು ನೋಡೋದಾದ್ರೆ ಮುಂದಿನ ವಾಕ್ಯದಲ್ಲಿ 3ನೇ ವಾಕ್ಯದಿಂದ ನೋಡಿ, 2 ಪೇತ್ರ 1ನೇ ಅಧ್ಯಾಯ 3ನೇ ವಾಕ್ಯ ನೋಡಿ. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದ್ರಲ್ಲಿ. ಹಾಗಾದ್ರೆ ಇವತ್ತು ನಮಗೆ ಪರಿಜ್ಞಾನವನ್ನು ಯಾರು ಕೊಟ್ಟದ್ದು? ದೇವರು ಕೊಟ್ಟದ್ದು. ಇವತ್ತು ನಾನು ದೇವರ ವಾಕ್ಯದ ಪರಿಜ್ಞಾನ ನಿನಗೆ ಬೇಕು. ಆದಿತ್ಯವಾರ ಅನೇಕ ವಾಕ್ಯಗಳನ್ನು ಕೇಳ್ತೀರಿ, ಅದರಿಂದ ನಿಮಗೆ ಜ್ಞಾನ ಬರ್ತದೆ, ಪರಿಜ್ಞಾನ ಬರ್ತದೆ. ಮತ್ತೆ ನೋಡಿ, ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವೂ ದೊರೆಯುತ್ತೆಂದು. ಹಾಗಾದ್ರೆ ಏನಂದ್ರೆ ಜೀವಕ್ಕೆ ಮತ್ತೆ ಭಕ್ತಿಗೆ ಏನ್ ಬೇಕು ಅದು ದೇವರು ಕೊಡ್ತಾನೆ. ಇವತ್ತೆಷ್ಟು ಜನ ನಿಮಗೆ ಜೀವ ಇಲ್ಲವ, ಜೀವ ಕೊಡ್ತಾನೆ. ಅಲ್ಲಿ ಯಾವ ವಿಷಯದಲ್ಲಿ ನೀವು ಆ ಅಸಾಧ್ಯ ಅಂತ ಹೇಳ್ತೀರಿ, ಆ ವಿಷಯದಲ್ಲಿ ದೇವರ ಅದ್ಭುತಗಳನ್ನು ಮಾಡ್ತಾನೆ. ಮತ್ತೆ ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ನಾವು ಪಾಲು ತೆಗೆದುಕೊಳ್ಬೇಕು. ದೈವ ಸ್ವಭಾವ ಅಂತ ಹೇಳಿದ್ರೆ ದೇವರ ಸ್ವಭಾವದಲ್ಲಿ ನಾವು ಏನ್ ಮಾಡ್ಬೇಕಂತೆ? ಪಾಲು ತೆಗೆದುಕೊಳ್ಬೇಕು. ಎಷ್ಟು ಜನ ದೇವರ ಸ್ವಭಾವವನ್ನು ಹೊಂದಿಕೊಳ್ಳಿಕ್ಕೆ ಇಷ್ಟಪಡ್ತೇವೆ? ಅಲ್ಲಿ ದೇವರ ವಾಕ್ಯ ಅದರ ಪ್ರಕಾರ ನೀನು ನಡಿಬೇಕು, ಅದೇ ದೇವರ ಸ್ವಭಾವ. ಅಲ್ಲಿ ದೇವ ಸ್ವಭಾವದಲ್ಲಿ ಪಾಲನ ಅಂತ ಹೇಳಿದ್ರೆ ದೇವರ ಸ್ವಭಾವದಲ್ಲಿ ನಾವು ಪಾಲು ತೆಗೊಳ್ಳುತ್ತೇವೆ, ಅಂದ್ರೆ ಆತನ ಹಾಗೆ. ಮತ್ತೆ ಈ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಇರುವ ವಾಗ್ದಾನವನ್ನು ನಮಗೆ ದಯಪಾಲಿಸಿದ್ದಾನೆ. ಈ ಕಾರಣದಿಂದಲೇ ನೀವು ಪೂರ್ಣ ಶಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು,
ಸಹೋದರ ಸ್ನೇಹಕ್ಕೆ ಏನು ತೋರಿಸಬೇಕಂತೆ? ಪ್ರೀತಿಯನ್ನು. ಇದು ದೇವರ ಸ್ವಭಾವ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ಆ ಸ್ವಭಾವದಲ್ಲಿ ಪಾಲು ತೆಗೆದುಕೊಳ್ತೀವಿ? ಅಲ್ಲಿ ದೇವರ ವಾಕ್ಯ ಸುಳ್ಳಾಗ್ಲಿಕ್ಕೆ ಸಾಧ್ಯವಿಲ್ಲ. ನಾವು ದೇವರ ಸ್ವಭಾವದಲ್ಲಿ ಪಾಲು ತೆಗೆದುಕೊಳ್ಬೇಕಂತೆ. ದೇವರ ವಾಕ್ಯದಲ್ಲಿ ನಾವು ಪಾಠಕ್ಕೆ ಆಗ್ಬೇಕಂತೆ. ದೇವರ ವಾಕ್ಯ ಯಾರಲ್ಲಿ ಉಂಟು ಅವನಲ್ಲಿ ದೇವರು ಇರ್ತಾನೆ. ನೀವು ನೋಡಿ, ದೇವರ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 35ನೇ ವಾಕ್ಯವನ್ನು. ಹಾಗಾದರೆ ದೇವರ ವಾಕ್ಯವನ್ನು ಹೊಂದಿದವನು ದೇವರುಗಳೆಂದು ಆತನು ಹೇಳಿದ್ದಾನೆ. ಹಾಗಾದ್ರೆ ದೇವರ ವಾಕ್ಯವನ್ನು ಹೊಂದಿದವರು ಯಾರಂತೆ? ದೇವರುಗಳು. ದೇವರ ವಾಕ್ಯ ಹೊಂದಿದವರೇ ನೀವು ದೇವರುಗಳಂತ ಹೇಳಿದ್ರೆ ಅದರ ಅರ್ಥ ಎಂತ ಹೇಳಿದ್ರೆ ದೇವರ ಮಹಿಮೆ ನಿಮ್ಮಲ್ಲಿ ಇರ್ತದೆ ಅಂತ. ಅಪೊಸ್ತಲರೆಲ್ಲ ಹೋಗುವಾಗ ಏನಾಯ್ತು? ಅಲ್ಲಿ ರೋಗಿಗಳು ಸೌಖ್ಯವಾದ್ರು, ದೆವ್ವಗಳು ಬಿಟ್ಟು ಹೋಯ್ತು. ಆಗ ಅಲ್ಲಿಂದ ಜನರೆಲ್ಲ ಏನು ಹೇಳಿದ್ರು? ಅವರ ಬಳಿಗೆ ಬಂದ ಅನ್ಯರೆಲ್ಲ ಏನು ಅಂತ ಹೇಳಿದ್ರು? ದೇವದೂತರು, ದೇವರು ಏನಾಗಿದೆ ಭೂಮಿಯ ಮೇಲೆ ಬಂದಿದ್ದಾರೆ ಅಂತ. ಅಂದ್ರೆ ಅವರನ್ನು ದೇವರುಗಳಾಗಿ ಕಂಡ್ರು. ಯಾಕೆ ದೇವರುಗಳಾಗಿ ಕಂಡದಂತ ಹೇಳಿದ್ರೆ ಅವರು ದೇವರ ಜ್ಞಾನದಲ್ಲಿದ್ರು, ದೇವರ ವಾಕ್ಯದಲ್ಲಿದ್ರು, ದೇವರ ಒಂದು ಸ್ವಭಾವದಲ್ಲಿ ಅವರು ಪಾರ್ಟೇಕರಾಗ್ತಿದ್ರು. ಇವತ್ತು ನಾನು ಹೇಳಿದೆ, ನೀವು ಸಹ ದೇವರ ಸ್ವಭಾವದಲ್ಲಿ ಪಾರ್ಟೇಕ್ ಆಗುವಾಗ ದೇವರು ನಿಮ್ಮ ಜೀವಿತದಲ್ಲಿ ಆತನ ಮಹಿಮೆಯಾದ ಕಾರ್ಯಗಳನ್ನು ಮಾಡ್ತಾನೆ. ಹಾಗಾದ್ರೆ ಇವತ್ತು ನಮ್ಮಲ್ಲಿರುವ ದೇವರು ಪ್ರಕಟವಾಗಬೇಕಾದ್ರೆ ನೀನು ದೇವರ ವಾಕ್ಯವನ್ನು ಓದಬೇಕು. ದೇವರ ವಾಕ್ಯ ನಿನ್ನ ಅಂತರಂಗದಲ್ಲಿ ಇರಬೇಕು. ನೋಡಿ, ಕೀರ್ತನೆಗಳ ಪುಸ್ತಕ 119ನೇ ಕೀರ್ತನೆ 153ರಲ್ಲಿ ದಾವಿದ ಅವರು ಭಕ್ತನು ಮಾತನಾಡಿದ ಶಬ್ದ ಉಂಟು. 119ನೇ ಕೀರ್ತನೆ 153ನೇ ವಾಕ್ಯ. ಅಲ್ಲಿ ನೋಡಿ, ಅವನು ಹೇಳ್ತಾನೆ ನೋಡಿ, ನನ್ನ ಕಷ್ಟವನ್ನು ನೋಡು, ನನ್ನನ್ನು ರಕ್ಷಿಸು. ನನ್ನ ಕಷ್ಟವನ್ನು ನೋಡು, ನನ್ನನ್ನು ರಕ್ಷಿಸು. ದಾವಿದ ಹೇಳಲಿಕ್ಕೆ ಕಾರಣ ಉಂಟು. ನೋಡಿ, ಅವನ ಜೀವಿತದಲ್ಲಿ ಅವನು ಹೇಳ್ತಾನೆ, ದೇವರೇ ನನ್ನ ಕಷ್ಟವನ್ನು ನೋಡು, ನನ್ನ ರಕ್ಷಿಸು. ನೆಕ್ಸ್ಟ್ ಏನ್ ಹೇಳ್ತಾನೆ? ನಾನಿನ ಧರ್ಮಶಾಸ್ತ್ರವನ್ನು ಮರೆತವನಲ್ಲ. ಎಷ್ಟು ಜನ ದೇವರ ವಾಕ್ಯವನ್ನು ಮರೆಯಲಿಲ್ಲ. ದೇವರ ವಾಕ್ಯದಲ್ಲಿ ಪಾಲು ತೆಗೆದುಕೊಳ್ಳುವವರೇ, ದೇವರ ಜ್ಞಾನದಲ್ಲಿರುವವರೇ, ನಿಮ್ಮ ಬಗ್ಗೆ ದೇವರು ಯಾವುದೇ ಪರಿಸ್ಥಿತಿ ಹೇಳಿದ್ರು ಸಹ ಇವತ್ತು ರಕ್ಷಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ನೀವು ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಾಕ್ಯ ಓದಿ ನೋಡಿ. ಎಫೆಸ 5:1. ದೇವರು ನಿಮಗೆ ಏನಂತೆ? ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನೆ. ಇವತ್ತು ಎಷ್ಟು ಜನರು ಕ್ಷಮಿಸಿದ್ದಾರೆ? ನಿಮ್ಮನ್ನೆಲ್ಲ ಕ್ಷಮಿಸಿದಾರ? ನೀವು ಮಾಡಿದೆಲ್ಲ ಪಾಪಗಳನ್ನು ದೇವರು ಕ್ಷಮಿಸಿದಾರ? ಯಾರು ಕ್ಷಮಿಸಿದ್ರು? ಕ್ರಿಸ್ತನಲ್ಲಿ ದೇವರು ಕ್ಷಮಿಸಿದ್ದು, ಹೌದಲ್ವಾ? ಇವತ್ತು ಕ್ರಿಸ್ತನಲ್ಲಿ ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸಿದ್ರೆ ನಾವು ಇತರ ತಪ್ಪುಗಳನ್ನು ಏನ್ ಮಾಡ್ಬೇಕು? ಕ್ಷಮಿಸಬೇಕು. ಅಲ್ಲಿ ಕ್ಷಮಿಸದಿದ್ರೆ ದೇವರ ವಾಕ್ಯದ ಪ್ರಕಾರ ನೀನು ಇತರರ ತಪ್ಪುಗಳನ್ನು ಕ್ಷಮಿಸದೆ ಹೋದ್ರೆ ಏನಾಗ್ತದೆ? ದೇವರು ನಮ್ಮನ್ನು ಕ್ಷಮಿಸುವುದಿಲ್ಲ. ಅಲ್ಲೇ ಕರ್ತನ ಕಳಿಸಿದ ಪ್ರಾರ್ಥನೆಯಲ್ಲಿ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಎಂಬುದಾಗಿ ತಂದೆಯಾದ ದೇವರಿಗೆ ಪ್ರಾರ್ಥನೆ ಮಾಡಿ ಯೇಸು ಹೇಳಿದ್ರು. ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ದೇವರು ನಮ್ಮನ್ನು ಕ್ಷಮಿಸಿದ್ರೆ ಅಲ್ಲಿ ನಾವು ಇತರನ್ನು ಕ್ಷಮಿಸದೆ ಹೋದರೆ ಕ್ರಿಸ್ತನ ಮಹಿಮೆಯಲ್ಲಿ ಪಾಲು ತೆಗೆದುಕೊಳ್ಳಿಕ್ಕೆ ಆಗುವುದಿಲ್ಲ. ಕ್ರಿಸ್ತನ ಸ್ವಭಾವ ನಮ್ಮಲ್ಲಿ ಬರಬೇಕು. ಅದಕ್ಕೆ ಬೈಬಲ್ ಹೇಳುದು, ಕ್ರಿಸ್ತನಲ್ಲಿ ದೇವ ನಿಮ್ಮನ್ನು ಕ್ಷಮಿಸಿದರಲ್ಲ. ಮತ್ತೆ ಆದುದರಿಂದ ಏನಂತೆ? ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಏನ್ ಮಾಡ್ಬೇಕಂತೆ? ಹಾಗಾದ್ರೆ ನೀನು ಯಾರನ್ನು ಅನುಸರಿಸುವುದು? ಯೇಸು ಕ್ರಿಸ್ತನನ್ನು ಅನುಸರಿಸುವುದು, ಹೌದಲ್ವಾ? ಯೇಸು ಕ್ರಿಸ್ತನನ್ನು ಅನುಸರಿಸಬೇಕು. ಯೇಸು ಪ್ರೀತಿಸಿದ, ನೀನು ಸಹ ಪ್ರೀತಿಸಬೇಕು. ಯೇಸು ನೀನು ಕ್ಷಮಿಸಿದ, ನೀನು ಸಹ ಕ್ಷಮಿಸಬೇಕು. ಯೇಸು ತಂದೆ ಎಂಬುದಾಗಿ ತಂದೆಯಾದ ದೇವರನ್ನು ಕರೆದ, ನೀನು ಸಹ ತಂದೆ ಎಂಬುದಾಗಿ ಕರೆ. ಅಲ್ಲಿ ನಿನಗೆ ಕೆಲವೊಂದು ಆಶೀರ್ವಾದದ ಪಾಲು ದೇವರು ಕೊಟ್ಟಿದ್ದಾರೆ. ಇವತ್ತು ನಾನು ಹೇಳ್ತೇನೆ, ನೀನು ದೇವರನ್ನು ಹಿಂಪಾಲಿಸಿದ್ದು ಅಲ್ಲಿ ಹಣವನ್ನು ನೋಡಿ ಅಲ್ಲ, ಐಶ್ವರ್ಯವನ್ನು ನೋಡಿ ಅಲ್ಲ, ಅಂತಸ್ತನ್ನು ನೋಡಿ ಅಲ್ಲ. ದೇವರು ನನ್ನ ಜೀವಿತದಲ್ಲಿ ಒಳ್ಳೆಯವನಾಗಿ ನಾನು ಅನುಭವಿಸಿದ್ದೇನೆ. ಇವತ್ತು ಯಾರೆಲ್ಲ ಅನುಭವಿಸಿದ್ದೇನೆ ದೇವರನ್ನು? ಹಲ್ಲೆಲೂಯಾ. ನಾನು ಬಲವಾಗಿ ನಂಬ್ತೇನೆ. ಹಲ್ಲೆಲೂಯಾ. ಇವತ್ತು ನೀನು ದೇವರ ಅಭಿಷೇಕದಿಂದ ಹೊಂದಿದ ವ್ಯಕ್ತಿ ಆದ್ರೆ, ನೀನು ದೇವರ ಆತ್ಮನಿಂದ ನಡೆಸಿಕೊಳ್ಳುವುದಾದ್ರೆ ನೀನು ದೇವರ ಮಕ್ಕಳು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಜೀವಿತದಲ್ಲಿ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಳ್ಬೇಕು. ನಾವು ನೋಡ್ತೇವೆ 12 ವರ್ಷದಿಂದ ಯಾರಿದ್ದು? ರಕ್ತಕುಸುಮ ರೋಗಿ ಎಂದು. ಈ 12 ವರ್ಷದಿಂದ ಅವಳಿಗೆ ಏನಾಗ್ತಿತ್ತು? ರಕ್ತ ಹೋಗ್ತಾ ಇತ್ತು, ಹೌದಲ್ಲ? ಒಂದು ಚೂರು ನಮ್ಮ ರಕ್ತ ಹೋದ್ರೆ ನಮ್ಗೆ ಏನಾಗ್ತದೆ? ತಲೆ ತೆಗಿದಾಗ ಆಗ್ತದೆ ಇಲ್ಲ. ಇದು 12 ವರ್ಷದಿಂದ ಅವಳ ಬ್ಲೀಡಿಂಗ್ ಆಗ್ತಾ ಇತ್ತು. ಆಗ ಯಾರೋ ಒಬ್ಬರು ಯೇಸು ಸ್ವಾಮಿಯ ಸುವಾರ್ತೆ ಅವಳಿಗೆ ಕೊಟ್ಟರು. ಸುವಾರ್ತೆ ಕೇಳಿದ ಕೂಡಲೇ ಅವಳು ಏನ್ ಮಾಡಿದ್ರು? ಬೈಬಲ್ ಹೇಳ್ತದೆ, ಏನ್ ಹೇಳ್ತದೆ ಅವಳು ಹೇಳಿದ್ದು, ನಾನು ಹೋಗಿ
ಯೇಸುವಿನ ಗೊಂಡೆಯನ್ನು ಮುಟ್ಟಿದ್ರೆ ನನ್ನ ರಕ್ತ ಏನಾದ್ರು ಹೋಗುದು ನಿಲ್ತದೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತ್ತೆ. ಎಲ್ಲಿ? ಮನಸ್ಸಿನಲ್ಲಿ ಅಂದುಕೊಂಡು, ಮೈಂಡ್ ಅಲ್ಲಿ ತಂದು. ಇವತ್ತು ನಾನು ಹೇಳ್ತೇನೆ, ದೇವರ ವಾಕ್ಯ ನಿನ್ನ ಮನಸ್ಸಿಗೆ ತರದೆ ಕಾರ್ಯ ಮಾಡ್ಲಿಕ್ಕೆ ಆಗುವುದಿಲ್ಲ. ಇವತ್ತು ನಾವು ಕೇಳಿದ್ರೆ ಸಾಕಾಗುವುದಿಲ್ಲ, ಓದಿದ್ರೆ ಸಾಕಾಗುವುದಿಲ್ಲ, ಇದನ್ನು ಮನಸ್ಸಿಗೆ ತರಬೇಕು. ಇವತ್ತು ಎಲ್ಲ ಓದ್ತಾರೆ, ಕೇಳ್ತಾರೆ, ಅದನ್ನ ಮನಸ್ಸಿಗೆ ತರುವುದಿಲ್ಲ. ಇವತ್ತಿನಿಂದ ನೀವು ಒಂದು ವಾಕ್ಯ ತೆಗಿರಿ, ಅದು ಮನಸ್ಸಿಗೆ ತನ್ರಿ, ಅದು ಕ್ರಿಯೆ ಮಾಡದೇ ಇರುವುದಿಲ್ಲ. ಅಲ್ಲೆಲ್ಲೂಯ್ಯ. ಈ ಒಂದು ಸ್ತ್ರೀ ನೋಡಿ, ಅವಳೊಟ್ಟಿಗೆ ಯಾಸ ಬರಲಿಲ್ಲ. ಹೌದಾ? ಯಾರಾದ್ರೂ ಸತ್ಯವೇದದಲ್ಲಿ 12 ವರ್ಷದ ರಕ್ತ ಕುಸುಮ ರೋಗಿಯೊಟ್ಟಿಗೆ ಯಾರಾದ್ರೂ ಬಂದ್ರ? ಇಲ್ಲ. ಅವಳೇ ಮಾಡಿದ್ದು ಮನಸ್ಸಿನಲ್ಲಿ ತಿಳಿದುಕೊಂಡು, ನಾನು ಈಗ ಹೋಗಿ ಯೇಸುವಿನ ಗೊಂಡೆಯನ್ನು ಮುಟ್ತೇನೆ, ನನಗೇನಾಗ್ತದೆ? ಸೌಖ್ಯವಾಗ್ತದೆ ಅಂತ ಹೇಳಿ ಅವಳೇ ಎದ್ದದ್ದು, ಅವಳೇ ನಡೆದುಕೊಂಡು ಬಂದದ್ದು. ನಾವಾದ್ರೆ ಏನ್ ಮಾಡ್ತಿದ್ದೇವೆ? ಯಾರಾದ್ರೂ ಕರ್ಕೊಂಡು ಹೋಗ್ತಿದ್ರೆ ಆಗ್ತಿತ್ತು ಅಂತ. ಆದ್ರೆ ಅವಳು ಯಾರನ್ನು ಕಾಣಲಿಲ್ಲ. ಅವಳು ದೇವರ ಆಲಯಕ್ಕೆ ಬಂದರು, ದೇವರ ಸಮ್ಮುಖಕ್ಕೆ ಬಂದರು. ಇವತ್ತು ನೀನು ಯಾರನ್ನು ಕಾಯಬೇಡ, ದೇವರ ಬಳಿಗೆ ಬಂದಿದೆಯಲ್ಲ, ದೇವರ ನಿಮಗೆ ರಿವಾರ್ಡ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಬೈಬಲ್ ಇರ್ತದೆ, ನೀವು ನೋಡಿ ಆಂಪ್ಲಿಫೈಡ್ ಬೈಬಲ್ ಅಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಆ ರಕ್ತ ಕುಸುಮರಿಗೆ ಬರುವಾಗ ಮನಸ್ಸಿನಲ್ಲಿ ಹೇಳ್ತಾ ಬಂದಂತೆ ಏನಂತ ಹೇಳಿದ್ರೆ, ನಾನು ಈಗ ಹೋಗಿ ಯೇಸುವಿನ ಗೊಂಡೆಯನ್ನು ಮುಟ್ಟುತ್ತೇನೆ, ನನಗೆ ಸೌಖ್ಯವಾಗ್ತದೆ. ನಾನು ಈಗ ಹೋಗಿ ಯೇಸುವಿನ ಗೊಂಡೆಯನ್ನು ಮುಟ್ಟುತ್ತೇನೆ, ನನಗೆ ಸೌಖ್ಯವಾಗ್ತದೆ. ಅವಳು ಮನಸ್ಸಿನಲ್ಲಿರುವಾಗ ಅವಳ ಶರೀರದ ರೋಗ ಅವಳಿಗೆ ಗೊತ್ತೇ ಆಗಲಿಲ್ಲ. ಇವತ್ತು ಕೊನೆಗೆ ಜ್ವರದಲ್ಲಿ ಇರ್ತಾರೆ ಕೆಲವು, ಅವ್ರಿಗೆ ಹೊರಗೆ ಅವ್ರು ನೋಡಿ ಆಲಯಕ್ಕೆ ಬಂದು ಹೋಗುವಾಗ ನಾನು ಬಂದದಂತ ಆಶ್ಚರ್ಯ ಆಗ್ತದೆ. ಯಾಕೆ? ಅವರ ಮನಸ್ಸಿನಲ್ಲಿ ಒಂದೇ, ನಾನಿವತ್ತು ಸಭೆಗೆ ಹೋಗ್ಬೇಕು, ಆಲಯಕ್ಕೆ ಹೋಗ್ಬೇಕು. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ನಿಮಗೆ ಅನೇಕ ಪ್ರಾಬ್ಲಮ್ ಇರ್ಬೋದು, ಆದ್ರೆ ಪ್ರಾಬ್ಲಮ್ ಅಂತ ದೇವರಿಗೆ ನೀವು ಸಮಯ ಕೊಡುವಾಗ ಅಲ್ಲಿ ದೇವರು ಸುಮ್ಮನೆ ಇರುವುದಿಲ್ಲ. ಅಲ್ಲಿ ನೀವು ಆಲೋಚನೆ ಮಾಡಿ ಮನಸ್ಸಿನಲ್ಲಿ ಅಂದುಕೊಂಡು ಬಂದು ಮುಟ್ಟಿದ ಕೂಡಲೇ ಏನಾಯ್ತು? ಅವಳ 12 ವರ್ಷದ ರಕ್ತ ಒಂದು ಸ್ಟಾಪ್ ಆಯ್ತು. ಅಲ್ಲೆಲ್ಲೂಯ್ಯ. ಒಂದು ದೇವರ ಸ್ಪರ್ಶಕ್ಕೋಸ್ಕರ ಅವಳು ಬಂದು, ಯಾರನ್ನು ಕಾಯಲಿಲ್ಲ, ಯಾರನ್ನು ಕಾಯಲಿಲ್ಲ. ನಾನು ಸಹ ಬದಲಾಗಿ ಅಲ್ಲಿ ನಾನು ಯಾರು ಬರ್ತೀನಿ, ನಾನು ಹೋಗ್ತೇನೆ ಎಂಬುದಾಗಿ ನನ್ನದೊಂದು ಥಿಂಕಿಂಗ್. ನಾನು ಓದೋದ್ರಿಂದ ನಿಮಗೆ ಎಲ್ಲ ಬರ್ತಾ ಇದ್ದಾರೆ. ದೇವರ ಮಕ್ಕಳು ಇವತ್ತು ಅಲ್ಲಿ ನೀವು ಸಹ ಮೊದಲು ತೀರ್ಮಾನ ತೆಗೆದುಕೊಂಡ್ರಿ. ಅಲ್ಲಿ ಬೇರೆಯವರನ್ನು ಕಾಯ್ಬೇಡ್ರಿ, ಬೇರೆಯವ್ರನ್ನ ಕಾಯ್ದು ನೀವು ಸಹ ಅಲ್ಲೇ ಇರ್ತೀರಿ. ಅಲ್ಲೆಲ್ಲೂಯ್ಯ. ನೀವು ಬಂದ್ರೆ ಸಾಕು, ಇಡೀ ಕುಟುಂಬ, ನಿಮ್ಮ ತಲೆಮಾರು ದೇವರು ರಕ್ಷಿಸ್ತಾನೆ. ಅಲ್ಲಿ ಅದಕ್ಕೆ ಇಲ್ಲಿ ವಾಕ್ಯ ಇರ್ತದೆ, ನನ್ನ ಜನರು ಜ್ಞಾನಹೀನರಾಗಿದ್ದಾರೆ. ಅಲ್ಲಿ ನನ್ನ ಜನರು, ನನ್ನ ಬಗ್ಗೆ ಗೊತ್ತಿದ್ದವರು, ನನ್ನ ಬಗ್ಗೆ ತಿಳುವಳಿಕೆಯವರು, ನಂತರ ಹೇಳ್ತಾರೆ ಅವರು ನನ್ನ ಧರ್ಮೋಪದೇಶವನ್ನು ಮರೆತ ಕಾರಣ. ಅಲ್ಲಿ ಅವರ ಯಾಜಕ ಸೇವೆಯಿಂದ ನಾವೇನ್ ಮಾಡ್ತೇವೆ? ತೆಗೆದಾಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ನಮ್ಮನ್ನು ಈ ಭೂಮಿಯಲ್ಲಿ ಇಟ್ಟದ್ದು ಆತನ ಸೇವೆ ಮಾಡಲಿಕ್ಕೆ. ಅಲ್ಲಿ ಪಾಸ್ಟದ ಕೆಲಸ ಮಾತ್ರವಲ್ಲ, ನಿಮ್ಮ ಕೆಲಸ ಸರಿಯಾಗಿದೆ. ಅಲ್ಲಿ ನೀವು ಇತರರಿಗೆ ದೇವರ ಸುವಾರ್ತೆ ಹೇಳಿದ್ರೆ ಅದಕ್ಕೆ ಬರಬೇಕಾದ ಪ್ರತಿಫಲ ಕರ್ತನು ಕೊಡುತ್ತಾನೆ. ಇವತ್ತು ನಾನು ಹೇಳ್ತೇನೆ, ಇವತ್ತು ನಿಮ್ಮ ಸಂತೋಷಕ್ಕೆ ಕಾರಣ ಅಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ. ಅಲ್ಲಿ ಇವತ್ತು ಎಷ್ಟೆಷ್ಟು ಕೋಟ್ಯಾಧೀಶ್ವರ ಇರ್ತಾರೆ, ಅವ್ರಿಗೆ ಏನಿಲ್ಲ, ಸಮಾಧಾನ ಇಲ್ಲ, ಅವರಿಗೆ ಸಂತೋಷ ಇಲ್ಲ. ಇವತ್ತು ನಮಗೆ ಏನಿಲ್ಲ ಎಂದು ತೊಂದರೆ ಇಲ್ಲ, ದೇವರಿದ್ದ ಸಾಕ್ಷಿ ಎಂಬುದಾಗಿ ಅಲ್ಲಿ ಹೇಳುವ ದೇವರ ಮಕ್ಕಳನ್ನು ದೇವರು ನೋಡ್ತಾ ಇದ್ದಾನೆ. ನಾನು ಹೇಳ್ತೇನೆ, ಇವತ್ತಿನಿಂದ ನಿನ್ನ ಜೀವಿತದಲ್ಲಿ ದೇವರ ಜ್ಞಾನವನ್ನು ಹೊಡೆದುಕೊಳ್ಳುವಾಗ, ದೇವರ ವಾಕ್ಯವನ್ನು ಕೇಳುವಾಗ, ದೇವರ ವಾಕ್ಯವನ್ನು ಇವತ್ತು ಹೋಗಿ ಮನೆಯಲ್ಲಿ ಹೋಗಿ ಮೆಡಿಟೇಟ್ ಮಾಡುವಾಗ, ನಾನು ಹೇಳ್ತೇನೆ ನಿನ್ನ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ನಾವೆಲ್ಲ ದೇವರ ಸಭೆಯಲ್ಲಿ ಎದ್ದು ನಿಲ್ಲುವ. ಹಲ್ಲೆಲೂಯಾ. ದೇವರು ತನ್ನ ಮಕ್ಕಳ ವಿರುದ್ಧ ಮಾತನಾಡಲಿಕ್ಕೆ ಕಾರಣ ದೇವರ ಹೃದಯ ನೊಂದದ್ರಿಂದ. ಇವತ್ತು ಅನೇಕರ ಜೀವಿತದಲ್ಲಿ ಜ್ಞಾನ ಕಡಿಮೆ ಆಗಿದೆ ಪ್ರಿಯರೇ. ದೇವರ ಜ್ಞಾನವನ್ನು ಇವತ್ತು ನಾವು ಹೊಂದಿಕೊಳ್ಳುವ. ದೇವರು ಜ್ಞಾನವನ್ನು ಯಾರು ಹೊಂದಿಕೊಡ್ತಾರೆ ಅವರಲ್ಲಿ ಯಾವಾಗಲೂ ಸಂತೋಷ, ಅವರಿಗೆ ಯಾವಾಗಲೂ ಆನಂದ. ನನ್ನ ಸಂತೋಷಕ್ಕೆ ಕಾರಣ ನೀನೇ ಸೈ ಎಂಬುದಾಗಿ ಹೇಳ್ತೀರಿ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ಆತ ನಮ್ಮ ರಕ್ತ ಕೋಟೆಯಲ್ಲಿ ಆತನ ಮರೆ ಮಾಡಿದ್ದಾನೆ. ಆ ದೇವರನ್ನು ನಾವೆಲ್ಲರೂ ಸೇರಿ ಸಂತೋಷದಿಂದ ಆತನನ್ನು ಮಹಿಮೆಪಡಿಸುವ. ದೇವರೇ, ನನ್ನ ನನ್ನ ಯಾವುದೇ ಒಂದು ಹೊರಗಿನ ತೋರಿಕೆಯಲ್ಲಿ ಯಾರು ನಾನು ಸಂತೋಷ ಪಡುವುದಿಲ್ಲ. ದೇವರು, ನಾನು ನಿನ್ನಲ್ಲಿ ಸಂತೋಷ ಪಡ್ತೇನೆ, ನಾನು ನಿನ್ನಲ್ಲಿ ಆನಂದ ಪಡುತ್ತೇನೆ. ಯಾಕಂದ್ರೆ ನನ್ನ ಜೀವನದಲ್ಲಿ ನನಗೆ ಹೊಟ್ಟೆ ತುಂಬ ಆಹಾರ ಕೊಟ್ಟದ್ದು ನೀನು, ನನಗೆ ಒಳ್ಳೆ ಕೆಲಸವನ್ನು ಕೊಟ್ಟದ್ದು ನೀನು, ನನ್ನ ಕುಟುಂಬವನ್ನು ನಡೆಸಿದ್ದು ನೀನು. ಹಾಗಾಗಿ ನಿನ್ನಲ್ಲೇ ನಾನು ಸಂತೋಷಿಸ್ತೇನೆ ಎಂಬುದಾಗಿ ಎಷ್ಟು ಜನ ಹೇಳಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಲಾರ್ಡ್. ಓ ರಾಮ ಶ್ರೀ
ನಿನ್ನ ಮಕ್ಕಳು ಲಜ್ಜೆಯಿಂದ ಕೆಡದ ಹಾಗೆ ಏನೆಲ್ಲ ಬೇಕು ದೇವರು ಪ್ರೊವೈಡ್ ಮಾಡ್ತಾರೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಇಷ್ಟು ಸಮಯ ದೇವರು ನಿಮ್ಮ ಸಮ್ಮುಖದಲ್ಲಿ ಕಳೆಯಲಿಕ್ಕೆ ಕೃಪೆ ಕೊಟ್ಟದಕ್ಕೆ ಸ್ತೋತ್ರ. ಇಲ್ಲಿ ಬಂದವರು ಹೀಗೆ ಹೋಗುವುದಿಲ್ಲ ಸ್ವಾಮಿ, ನಿನ್ನ ಜ್ಞಾನದಲ್ಲಿ ತುಂಬಿಸುವುದಕ್ಕೆ ಸ್ತೋತ್ರ. ದೇವರೇ, ನಾವು ನಿಮ್ಮನ್ನು ಎಂದಿಗೂ ಮರೆಯುವುದಿಲ್ಲ. ಯಾಕಂದ್ರೆ ನಮಗೆ ಉಸಿರು ಕೊಟ್ಟ ದೇವರು ನೀವು, ನಮ್ಮನ್ನು ಅಪಾಯದಿಂದ ತಪ್ಪಿಸಿದವರು ನೀವು, ಅಪಾಯ ಕಾಲದಲ್ಲಿ ಗುಪ್ತ ಸ್ಥಳದಲ್ಲಿ ಅಡಗಿಸಿದ್ದೀರಿ ದೇವರೇ. ನಿನ್ನ ವಾಕ್ಯ ಕೇಳಿದಷ್ಟು ಸಾಲದು. ಇವತ್ತು ನಿನ್ನ ವಾಕ್ಯ ನಮಗೆ ಕೊಟ್ಟದಕ್ಕೆ ಸ್ತೋತ್ರ. ಇನ್ನು ಮುಂದೆ ನಾವು ಜ್ಞಾನವಂತರಾಗಿ ನಡೆಯುವ ಈ ಮಾತು ದೇವರು ಎಷ್ಟು ದುಃಖದಲ್ಲಿ ಅಂತ ನನ್ನ ಜನರು ಎಂಬುದಾಗಿ, ನನ್ನ ಜನರು ಲೋಕದ ಜನರ ಬಗ್ಗೆ ದೇವರು ಮಾತನಾಡ್ತಿರಲಿಲ್ಲ, ತಿಳಿದುಕೊಂಡ ದೇವರ ಮಕ್ಕಳಿಗೋಸ್ಕರ ದೇವರು ಹೇಳುವ ಮಾತಾಗಿದೆ. ಇವತ್ತು ನಾವು ಆ ವಾಕ್ಯವನ್ನು ತಿಳಿದುಕೊಂಡು ದೇವರೇ ನಿನ್ನ ಜ್ಞಾನದಲ್ಲಿ ನಡೆಯಲಿಕ್ಕೆ ಕೃಪೆ ಕೊಡಿಸುವ. ನಿನ್ನ ಜ್ಞಾನ ನನ್ನನ್ನು ಬಲಪಡಿಸಿದಕ್ಕೆ ಸ್ತೋತ್ರ. ನಾನು ಇನ್ನು ಯಾವುದಕ್ಕೆ ಭಯಪಡುವುದಿಲ್ಲ. ನನ್ನ ಜೀವಿತ ನೀಡಿರುವುದಕ್ಕೆ ನಿನಗೆ ಸ್ತೋತ್ರ. ನನ್ನನ್ನು ನಿನ್ನ ಜ್ಞಾನದಿಂದ ಪ್ರಭಾವದಿಂದ ತುಂಬಿಸಿದಕ್ಕೆ ಸ್ತೋತ್ರ. ಇನ್ನು ಯಾವುದಕ್ಕೆ ಭಯಪಡುವುದಿಲ್ಲ. ದೇವರು ನಿನ್ನ ಮಹಿಮೆಯನ್ನು ನಾನು ಸಾರ್ತೇನೆ. ಥ್ಯಾಂಕ್ ಯು ಲಾರ್ಡ್. ದೇವರೇ, ನಿನ್ನ ಮಕ್ಕಳೊಂದಿಗೆ ಮಾತನಾಡಿದಕ್ಕೆ ಸ್ತೋತ್ರ. ಸೇರಿ ಬಂದ ಎಲ್ಲರನ್ನು ಆಶೀರ್ವಾದ ಮಾಡ್ತಾರೆ. ಇವರು ಹಿಂದೆ ಹೀಗೆ ಹೋಗುವುದಿಲ್ಲ, ನಿನ್ನ ಮಹಿಮೆಯನ್ನು ಹೊಂದಿಕೊಂಡು ಹೋಗುತ್ತಾರೆ. ಎಲ್ಲ ವಿಷಯದಲ್ಲಿ ನಿನ್ನ ಅದ್ಭುತ ಸಾಕ್ಷಿ ಕೇಳುವಂತೆ ಮಾಡ್ತಾರೆ. ಎಲ್ಲರೂ ನಿಮ್ಮ ಹಸ್ತಗಳಿಗೆ ಒಪ್ಪಿಸಿ ಪ್ರಾರ್ಥನೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್. ಹಲ್ಲೆಲೂಯಾ. ಆಶೀರ್ವಾದ.